ದೇವಿ ಚಿತ್ರದ ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಹಾಗೆ ಚಿತ್ರತಂಡಕ್ಕೆ ಆತ್ಮೀಯ ಸ್ವಾಗತ. CR ಪ್ರೊಡಕ್ಷನ್ಸ್ ಅವರ ದೇವಿ, ಈ ದೇವಿ ಸಿನಿಮಾ ಬಗ್ಗೆ ನಾನು ಮೊದಲಿಗೆ ಒಂದು ಇಂಟ್ರೊಡಕ್ಷನ್ ಪಡ್ಕೊಡ್ತೀನಿ. ನನಗೆ ಮೊದಲಿಗೆ ಆಸ್ತಿ ಸರ್, ನಮ್ಮ ಸಂಭಾಷಣೆಕಾರರು, ಫೋನ್ ಮಾಡಿ ಇದೊಂದು ಸಿನಿಮಾ ಇದೆ ಸರ್, ಒಬ್ಬ ಯುವ ರೈತ ಮಾಡ್ತಾ ಇರೋದು ಅಂತ ಹೇಳಿದ್ರು. ನಾವು ಮೀಟ್ ಮಾಡಿದಾಗ ಯಾರಪ್ಪ ಇದು ಯುವ ರೈತ ಅಂತ ಹೇಳ್ಕೊಂಡು ದೇವಿ ಅಂತ ಸಿನಿಮಾ. ಆಮೇಲೆ ನಾನು ಮೈಸೂರಲ್ಲಿ ಒಂದೆರಡು ಬೋರ್ಡಿಂಗ್ ನೋಡಿದ್ದೆ, ದೇವಿ 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 ಅಂತ. ಮೋಸ್ಟ್ಲಿ ಸಿನಿಮಾ ರೆಡಿ ಇರಬೇಕು, ರಿಲೀಸ್ಗೆ ಪಬ್ಲಿಸಿಟಿ ಕರೀತಾರೆ ಅಂತ ಓದಿದ್ದು. ಇನ್ನು ಸಿನಿಮಾ ಶುರುವಾಗಿಲ್ಲ, ಈಗ ಶುರುವಾಗ್ತಿದೆ ಅಂತಂದ್ರು. ಇಂಟ್ರೆಸ್ಟಿಂಗ್ ಅನಿಸಿದ್ರು. ಯಾರು ಇವರು ಏನು ಅಂತ ಕೇಳಿದಾಗ ಅಪ್ಪಟ ದರ್ಶನ್ ಅವರ ಅಭಿಮಾನಿ ಅಂತ ಹೇಳಿದ್ರು. ಸರಿ ಆಯಿತು, ಮತ್ತೆ ಇನ್ನೊಂದಷ್ಟು ವಿಷಯ ಕೇಳಿದೆ, ಯಾಕೋ ಇಂಟ್ರೆಸ್ಟಿಂಗ್ ಅನಿಸ್ತು. ಸರಿ ಅಂತ ಊರಿಗೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗಿದ್ದು, ಇವರು ದರ್ಶನ್ ಅವ್ರನ್ನ ಕಂಪ್ಲೀಟ್ ಪೂರ್ತಿಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಪೂರ್ತಿಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಆ ಲೆವೆಲ್ಗೆ ಒಂದು ದೊಡ್ಡ ಹಸುವಿನ ಫಾರ್ಮು, ಒಬ್ಬ ರೈತ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಈ ಹುಡುಗ ಅಷ್ಟು ಚಂದವಾಗಿ ತೋರಿಸಿದಂತ ಹುಡುಗ. ಅಂದ್ರೆ ರೈತ ಬರೀ ಕೃಷಿ ಅಲ್ಲ, ಅದರ ಸುತ್ತಲೂ ಉಪಕಸುಬುಗಳಿಂದ ಎಷ್ಟು ದೊಡ್ಡ ವ್ಯಕ್ತಿ ಆಗ್ಬೋದು, ಎಷ್ಟು ದುಡ್ಡು ಮಾಡ್ಬೋದು ಅಂತ ಈ ಹುಡುಗ ನೋಡಿ ಕಲಿಬೇಕು ಅಂತ ಅನ್ಸುತ್ತೆ. ಅಂಡ್ ಸಿನಿಮಾ ವಿಚಾರಕ್ಕೆ ಅವರಿಗಿರೋ ಸಿನಿಮಾ ಉತ್ಸಾಹಕ್ಕೆ ಅದನ್ನ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಈ ಸಿನಿಮಾ ಮೂಲಕ ಅದನ್ನ ಹೇಳಕ್ ಹೊರಟಿದ್ದಾರೆ. ನಂತರ ಅವರೇ ಮಾತಾಡ್ತಾ ಇದ್ದಾರ, ನಾನು ಹೇಳ್ಬೇಕು ಅನಿಸ್ತಾ ಹೇಳಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ರೈತ ಮುಖಂಡರು, ಪ್ರಮುಖವಾಗಿ ರೀಸೆಂಟ್ಲಿ ಹೋರಾಟಗಳಿಂದ ಪ್ರಭಾವ ಬೀರುವಂತಹ ಒಂದೂರು ಪ್ರಕಾಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರೊಟ್ಟಿಗೆ ಚೇತನ್ ಹಾಗೆ ಇಡೀ ಚಿತ್ರತಂಡ ವೇದಿಕೆಗೆ ಬರಬೇಕು. ದೀಪ ಬೆಳಗುವ ಮೂಲಕ ಈ ಒಂದು ದೇವಿ ಚಿತ್ರಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊಂಡ್ರು. ಭಯ ಪೆಟ್ರೋಲ್ ಇದೆಯಲ್ಲ ಪಕ್ಕದಲ್ಲೇ, ಆ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ, ಚೇತನ್ ಗೋಲ್ಡ್ ರೇಟ್ ಜಾಸ್ತಿ. ಚೇತನ್ ಸರ್ ಇಲ್ಲಿ ನೋಡಿ ಸರ್, KR ಪೇಟೆ 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 ಕೇಳಿಲ್ಲ ನೀವು. ಒಬ್ಬ ರೈತನ ಮಗ, ಒಬ್ಬ ರೈತ ಹೀರೋಗ ಕೊಟ್ಟಿದ್ದಾರೆ. ನಿಮ್ಮ ಒಂದು ಕ್ಲಾಪ್ ಮೂಲಕ ಇವತ್ತು ಚಾಲನೆ ಕೊಟ್ಟಿದ್ರಿ ಚಲನಚಿತ್ರಕ್ಕೆ. ನಿಮ್ಮ ಒಂದು ಶುಭ ನುಡಿಗಳು, ಅಭಿಪ್ರಾಯ ತಿಳಿಸ್ಕೊಳ್ಳ. ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಿದ್ರೆ, ಯುವ ರೈತ ಇವತ್ತು ಹೆಚ್ಚಿನ ಮಟ್ಟದ ಯುವ ರೈತರು ಇವತ್ತು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಚೇತನ್ ಅವರು ಯುವ ರೈತ ಒಂದು ಬಿರುದನ್ನ ತಗೊಂಡು ಇವತ್ತು ಫಿಲಮ್ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಏನು ರೈತರು ಎಲ್ಲ ರೀತಿಯ ಶೋಷಣೆಗೆ ಒಳಪಡೋದೇ ರೈತ, ಅದು ಬೆನ್ನೆಲುಬು ಅಂತ ಹೇಳ್ತಾರೆ, ಶೋಷಣೆಗೆ ಒಳಪಡೋದೇ ರೈತ. ಹಾಗಾಗಿ ಆ ರೈತರ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಚೇತನ್ ಅವರು ರೈತರು ಯುವ ರೈತ ಒಂದು ಬಿರುದು, ರೈತರು ಯಾವುದೇ ಬಿರುದೇ ಇದೆ, ಯುವ ರೈತ ಒಂದು ಪ್ರಶಸ್ತಿಯನ್ನು ತಗೊಂಡು ಇವತ್ತು ಚಿತ್ರ ಮಾಡಕ್ಕೆ ಹೋಗಿದ್ರೆ, ನಮ್ಮೆಲ್ಲರ ರೈತರ ಪರವಾಗಿ, ನಮ್ಮ ಸಂಘಟನೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ದೇವರು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರೂ ನಾವು ಶುಭ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮೆಲ್ಲರ ಪ್ರೋತ್ಸಾಹ ಅವ್ರ ಮೇಲೆ ಇರ್ತದೆ. ನಮ್ಮೆಲ್ಲ ಇಡೀ ಕರ್ನಾಟಕದ ರಾಜ್ಯದ ರೈತರ ಒಂದು ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
ರೈತರ ವಿಚಾರ ಬಂದಾಗ ಸದ್ಯಕ್ಕೆ ಒಂದು ಬಿಡದೆ ವಿಚಾರ ಗೊತ್ತಿದೆ ನಿಮಗೆ, ಬಿಡಲಿಲ್ಲ ಆಗ್ತದೆ ಪ್ರತಿಭಟನೆ ಆಗ್ಬೋದು, ಅಲ್ಲಿ ಬೆಳವಣಿಗೆ ಬರಬೇಕು. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಬಿಡದಿ ಫಸ್ಟ್ ನಾವೇ ಹೋಗಿದ್ವು ಅಲ್ಲಿಗೆ, ಕಂಚನಹಳ್ಳಿ ಮತ್ತೆ ಬೈರ್ಮಂಗ್ಲ ಏನಿದೆ ಅದು ಸ್ಟಾರ್ಟಿಂಗಲ್ಲೇ ನಾವು ಹೋಗಿದ್ದು. ಹೀಗಾಗಿ ಏನಾಗಿದೆ ಅಲ್ಲಿ ಇವತ್ತು ಎಲ್ಲ ರಾಜಕಾರಣಿಗಳಿಗೂ ಭೂಮಿ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ಯಾವ್ಯಾವುದೋ ನೆಪಗಳನ್ನ ಒಡ್ಡಿ ಇವತ್ತು ಭೂಮಿ 9,500 ಎಕರೆ ಜೊತೆಗೆ ಇಲ್ಲಿ ಗೋಮಾಳಗಳು ಸರ್ಕಾರಿ ಒತ್ತುವರಿಗಳು ಅದ್ರ ಮೇಲೆ ಕಣ್ಣು ಹಾಕ್ತಾರೆ. ಕಣ್ಣು ಹಾಕಿ 2,500 ಎಕರೆಯಲ್ಲಿ ಗೋಮಾಳ ಮತ್ತೆ ಒತ್ತು ಸರ್ಕಾರಿ ಜಾಗ ಇದೆ. ಹಾಗಾಗಿ ಅದರಲ್ಲೂ DK ಶಿವಕುಮಾರ್ ಅಂತವ್ರಿಗೆ ಈ ಭೂದಾಹ ಜಾಸ್ತಿ ಆಗಿದೆ. ಹಾಗಾಗಿ ಈ ಎಲ್ಲ ಸರ್ಕಾರಗಳು ಅಷ್ಟೇ, ನಾನು ಒಂದು ಸರ್ಕಾರ ಅಂತೇಳಿ ಎಲ್ಲ 3 ಸರ್ಕಾರಗಳು ಭೂಮಿನ ಕಿತ್ಗಳ ಇಲ್ಲಿ ಎಲ್ಲರೂ ಇವತ್ತು ಸಾವಿರಾರು ಎಕರೆ ಜಮೀನ ಮಾಡಿದ್ದಾರೆ. ಹಾಗಾಗಿ ಕಾನೂನುಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಮೊದಲು ಮಾಡಿದವರು ದೇವೇಗೌಡರು, ಅನಂತರ ಯಡಿಯೂರಪ್ಪ, ಈಗ ಸಿದ್ದರಾಮಯ್ಯ. ಮತ್ತೆ ಏನು ಸೆಂಟ್ರಲ್ಲಿ 3 ಕಾಯ್ದೆಗಳನ್ನ ವಾಪಸ್ ತಗೋಬೇಕಂತ ಹೋರಾಟ ಮಾಡಿದಾಗ ತಗತೀವಿ ಅಂತ ಹೇಳಿದ್ರು. ಇವರು ಅಧಿಕಾರಕ್ಕೆ ಬಂದ್ಮೇಲೆ ತಗೊಂಡಿಲ್ಲ. ಅದಕ್ಕೆ ಅವರ ದಾಹ ಅವರು ಎಲ್ಲರೂ 3 ಜನ ಅಂತೂ ಒಂದಾಗಿದೆ. ಹಾಗಾಗಿ ಭೂಮಿ ಕಿತ್ಕೊಂಡ್ರೆ ನಾವು ನಮ್ದಲ್ಲ ಅನ್ನ ತಿನ್ನೋರು ಎಲ್ಲರಿಗೂ ಸಮಸ್ಯೆ ಬರ್ತದೆ. ಯಾಕಂದ್ರೆ ಇವತ್ತು ಅದು ಕಾರ್ಪೊರೇಟ್ ಕೃಷಿಗೆ ಹೋದ್ರೆ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದ್ರೂ ಕೊಡ್ಬೇಕಾಗ ರೈತ ಇರಲ್ಲ ಚೌಕಾಸಿ ಮಾಡಕ್ಕೆ. ಹಾಗಾಗಿ ರೈತನ ಜೊತೆಗೆ ಯಾರ್ಯಾರು ಪಟ್ಟಣದಲ್ಲಿ ಇರ್ತಾರ, ಯಾರ್ಯಾರು ಅನ್ನ ಊಟ ಮಾಡ್ತಾರ, ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದು ರೈತರ ಒಂದು ವಿಷಯ ಅಲ್ಲ, ನಮ್ಮೆಲ್ಲರ ವಿಷಯ. ಹಾಗಾಗಿ ಭೂಮಿಗೆ ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲೆಲ್ಲಿ ಇರ್ತೀರಾ ಅಲ್ಲೇ ನೀವು ಬರಕ್ಕಾಗಲ್ಲ ಅವನು ಅಲ್ಲಲ್ಲೇ ಸಪೋರ್ಟ್ ಮಾಡಿ. ಹಾಗಾಗಿ ಬಿಡದಿ ಇರ್ಬೋದು, ಈ ಕಡೆ ಜಂಗಮಕೋಟೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಆ ಕಡೆ ಕೊಡಗಲ್ಲಿ CND ಅಂತ ಒಂದು ಕಾನೂನು ತಂದ್ರೆ ಎಲ್ಲ ಬಹಳಷ್ಟು ರೈತರು ಭೂಮಿ ಮೇಲೆ ಕಣ್ಣು ಹಾಕಿದ್ದಾರೆ. ಹಾಗಾಗಿ ಒಂದ್ಸತಿ ಭೂಮಿಗೆ ಊಟಾದ್ರೆ ನಾವೆಲ್ಲರೂ ಗುಲಾಮರಾಗಬೇಕಾಗುತ್ತೆ. ಎಲ್ಲ MNC ಕಂಪನಿಗಳ ಕೈಗೆ ಹೋಗುತ್ತೆ. ಅವತ್ತು ಈಸ್ಟ್ ಇಂಡಿಯಾ ಕಂಪನಿ ಇವತ್ತು ಸಾವಿರಾರು MNC ಕಂಪನಿಗಳು ನಮ್ಮ ದೇಶಕ್ಕೆ ಕಾಲಿಡ್ತವೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ತಿಳ್ಕೊಳ್ಳಿ, ಅಮೆರಿಕಾದಲ್ಲಿ 1,000 ಎಕರೆಯಲ್ಲಿ ಬೆಳೆದಂತ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆ ಬೆಳೀತಂತೆ. ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು. ಅಂದ್ರೆ 1 ಎಕರೆ = 1,000 ಎಕರೆ ಅಂತ ಭೂಮಿನ ನಾವು ದುಡ್ಡಿಲ್ದೇ ಇರೋ ನಮ್ಮ ಹತ್ರ ನಾವು ಅಗರ್ಭ ಶ್ರೀಮಂತ, ನೈಸರ್ಗಿಕವಾಗಿ ನಾವು ಅಗರ್ಭ ಶ್ರೀಮಂತರು. ಹಾಗೆ ಈಗೆಲ್ಲ ಚಿನ್ನ ಸಿಗುತ್ತೆ, ಹಾಲು ಸಿಗುತ್ತೆ, ಇದೆಲ್ಲ ನಿಕ್ಷೇಪಗಳು ಸಿಗ್ತಾ ಇದೆ. ಹಾಗೆ ಅದೆಲ್ಲ ದೋಷಕ್ಕೆ ಅವ್ರಿಗೆ ಭೂಮಿನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು DK ಶಿವಕುಮಾರ್ ಹೊರಟಿದ್ರೆ ನಮ್ಗೆ ಧಿಕ್ಕಾರ ಇದೆ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ಕೂಡ ತಮ್ಮೆಲ್ಲ ಸಹಕಾರ, ಅದು ಮಾಧ್ಯಮ ಮಿತ್ರರು, ನಿಮ್ಮ ಫಿಲಂ ಇಂಡಸ್ಟ್ರಿಯವರು ಎಲ್ಲರೂ ಇವತ್ತು ನಾವಿದ್ರೆ ನೀವೆಲ್ಲರೂ ಅಲ್ವಾ, ರೈತರಿದ್ರೆ ನೋಡೋರ್ತಾನೆ. ಹಾಗಾಗಿ ರೈತರನ್ನ ತಾವೆಲ್ಲರೂ ಉಳಿಸ್ಕೊಳ್ಳೋಕೆ ನಿಮ್ಮೆಲ್ಲರ ಸಹಕಾರ ಈ ಫಿಲಂ ಮುಖಾಂತರ ನಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಈ ಒಂದು ಬಿಡದಿ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಿ. ಬಿಡದಿ ಅಂತಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ರೈತರು ಭೂಮಿ ಬೆಳೆಯೋಕೆ ಅವಕಾಶ ಮಾಡಿಕೊಡಲ್ಲ. ಅದು ಎಂಥವ್ರೇ ಆಗಲಿ, ಅದೇನಾಗಲಿ, ಶಿವಕುಮಾರ್ಗೆ ನಾವು ಕೊಟ್ಟಿರೋದು ಕೆಲಸ ಮಾಡಕ್ಕೆ DK ಶಿವಕುಮಾರ್ ಅವರಿಗೆ ನಾವು ಕೊಟ್ಟಿರೋದು ಕೆಲಸ ಮಾಡುವಂತ ದರ್ಪ ಅಧಿಕಾರ ನಮ್ಗೆ ನಾವು ಪ್ರಭುಗಳು. ದುಡ್ಡು ಕೊಟ್ಟರೆವ್ರು ನಾವು. ಅವ್ರ ಊಟ 3 ಹೊತ್ತು ತಿನ್ನೋದು ನಮ್ ದುಡ್ಡು, ಅವ್ರ ಕಾರ್ ಪೆಟ್ರೋಲ್ ನಮ್ ದುಡ್ಡು. ಹಾಗಾಗಿ DK ಶಿವಕುಮಾರ್ ನಿಮ್ಮ ಮೂಲಕ ಹೇಳ್ತೀನಿ, ಕಿತ್ಕೊಳ್ಳಕ್ಕೆ ಅಧಿಕಾರ ಕೊಟ್ಟಿಲ್ಲ. ಒಳ್ಳೆ ಪ್ರಾಮಾಣಿಕವಾಗಿ ರಾಜ್ಯ ಮಾಡು, ಅದ್ರ ವ್ಯವಸ್ಥೆ ಮಾಡು, ನನ್ನ ಮಾಡಕ್ಕಾಗಲ್ಲ ಅಂತ ಕೊಟ್ಟಿದೀವಿ ಹೊರತು ದಬ್ಬಾಳಿಕೆ ಆಗಿ ದೌರ್ಜನ್ಯ ಮಾಡಿಕೊಂಡು ಪೊಲೀಸರು ಬಿಟ್ಕೊಂಡು ನೀವು ಕಿತ್ಕೊಳ್ಳಕ್ ಆಗಲ್ಲ. ಅದ್ರ ಎಚ್ಚರಿಕೆಯಾಗಿ ನಾನು ಹೇಳ್ತೀನಿ. ಮುಂದೆ ಇದೇ ತರ ನೀವು ಮಾಡಿದ್ರೆ ರೈತರು ಹೊಡಿಬಹುದು, ರೈತರು ನಾವು ಹೊಡೆಯಲ್ಲ. ನಾವು ಮುಂದೆ 28ರಲ್ಲಿ ಹೊಡಿತೀವಿ. ಯಾವ ತರ ಹೊಡಿತೀವಿ? ಎಲೆಕ್ಷನ್ ಸೋಲ್ಸೋ ಮುಖಾಂತರ ಸರಿಯಾಗಿ ಹೊಡಿತೀವಿ. ಹಾಗಾಗಿ ಶಿವಕುಮಾರ್ ಅವರೇ, ನಿಮ್ಗೆ ಏನಾದ್ರು ನಿಜ ಮಾನ ಮರ್ಯಾದೆ ಇದ್ರೆ ರೈತರ ತಟ್ಟೆ ಬರಬೇಡಿ. ಮೇಡಮ್ ನಿಂತಿದೀವಿ, ರೈತರು ಗೊತ್ತು, ರೈತರ ಚಳವಳಿಗಳು ಯಶಸ್ವಿ, ಇವತ್ತು ಯಶಸ್ವಿ. ರೈತರು ನಿಂತಿಲ್ಲ ಅಂದ್ರೆ ರೈತರು ನಿಂತೀವಿ. ರೈತರಿಗೆ ತನ್ನದೇ ಆದ ಕಷ್ಟ. ಈಗ ಇಲ್ಲಿ ಬಂದಿರಿ, ನನ್ನ ಹಸುಗಳು ಮನೇಲಿ ಕಟ್ಟಾಕ. ನಮ್ಮ ರೈತರ ಪರಿಸ್ಥಿತಿ ಹೆಂಗಿದೆ? ಇವತ್ತು ಬೆಂಗಳೂರು ಬಂದು ನಿಮ್ಗಳಿಗೆ ಆ ಕಷ್ಟ ಗೊತ್ತಿಲ್ಲ. ಈಗ ನಮ್ಮ ಹಸುಗಳು, ಈಗ ನಾನೇ ಬಿಡ್ಬೇಕು ಹಸುಗಳ ಬಿಡಕ್ಕಾಗಿಲ್ಲ, ಅಟ್ಲು ಕಟ್ಟಾಕ. ಹಾಗಾಗಿ ಈ ಒಂದು ಕಷ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ರೈತರು ಎಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ತಮ್ಮ ಬೆಂಬಲಗಳು ಬೇಕು. ಖಂಡಿತವಾಗಿ ಅವರು ನಿಜವಾಗ್ಲೂ ಅನ್ನ ತಿನ್ನಲ್ಲ. ಅವ್ರುಗಳೆಲ್ಲ ಅನ್ನ ತಿನ್ನೋರು ಭೂಮಿ ಕಿತ್ಕೊಳ್ಳಲ್ಲ. 9,500 ಎಕರೆ ಯಾರು ಕೊಡ್ಬೇಕು? ನೀವು ಎಷ್ಟು ಜನಗಳು ಪಾರ್ಕ್ಗಳು ಮಾಡಕ್ಕೆ? ಪಾರ್ಕ್ ಅಂದ್ರೆ ಏನಾಗುತ್ತೆ? ನೀರು ಇವತ್ತು ಏನು ಕಾವೇರಿ ಕೊಳ್ಳದಲ್ಲಿ ಇದೆ, ಈ ಕಡೆ ಎತ್ತಿನ ಹೊಳೆ ಇರ್ಬೋದು, ಮೇಕೆದಾಟು ಮಾಡೋದು ಅದೇ ಉದ್ದೇಶಕ್ಕೆ. ಅವರು ಎಲ್ಲವ ನೀರೆಲ್ಲ ತಗತ್ತದೆ.
ಮತ್ತೆ ಆ ಸುತ್ತಮುತ್ತ ಏನ್ ಬೆಂಗಳೂರು ಏನು ಇದು ಹವಾಮಾನ ಏರಿಕೆ ಆಗುತ್ತೆ, ಬಿಸಿ ತಾಪಮಾನ ಏರಿಕೆ ಆಯ್ತದೆ, ಇವೆಲ್ಲ ಸುತ್ತಮುತ್ತ ನೀವುಗಳೆಲ್ಲ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಭೂಮಿಯಲ್ಲಿ ಟೌನ್ಶಿಪ್ ಅಂತ ಹೇಳ್ತಾ ಇದ್ರೆ ಆದ್ರೆ ಇಂದಿನ ಉದ್ದೇಶಗಳೇ ಬೇರೆ. ಹಾಗಾಗಿ ಇವ್ರು ಹೇಳೋದೊಂದು ಮಾಡೋದೊಂದು. ಹಾಗಾಗಿ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವು ಎಷ್ಟೇ ನೋಡಿ ಅಲ್ಲಲ್ಲೇ ರಾಜಕೀಯ ಮಾಡಿ ಏನಂದ್ರೆ ರಾಜಕೀಯ ತಂದ್ಬಿಟ್ಟಿದ್ದಾರೆ. ರಾಜಕೀಯ ಬಂದಾಗ ನಾವು ಫೇಲ್ ಆಗ್ತೀವಿ. ನೋಡಿ ದೇವನಹಳ್ಳಿ ಹೋರಾಟ ಸಕ್ಸಸ್ ಆಯ್ತು, ಅಲ್ಲಿ ರಾಜಕೀಯ ಬರಲಿಲ್ಲ, ಬಿಡದಲ್ಲಿ ರಾಜಕೀಯ ಬಂದ್ಬಿಟ್ಟದೆ. ಹಾಗಾಗಿ ಎಲ್ಲಿ ರಾಜಕೀಯ ಬರ್ತದೆ ಅಲ್ಲಿ ಒಂಚೂರು ಸೋಲಾಗುತ್ತೆ. ನಿಜವಾಗೂ ನಾವು ರಾಜಕೀಯ ತರನೇ ನಾವು ನಿಜವಾಗ್ಲೂ ರೈತರು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ. ಶೂಟಿಂಗ್ ಹೋಗ್ಬೇಕು, ಯಾವುದೋ ಟೈಮ್ ಕೇಳ್ಕೊಂಬಂದಿದ್ದೀನಿ, ಹೀಗಾಗಿ ಮೈಕ್ ಮನೆ ಕೊಡ್ಕೊಂಡೆ. ಸೊ ನೀವು ಮುಹೂರ್ತ ನೋಡಿದ್ರಿ, ದೇವಿ ಹೇಗಿದೆ ಟೈಟಲ್? ಇದು 2 ಶೇಡ್ ಬರುತ್ತೆ. ಭಕ್ತಿಯಿಂದ ನೋಡಿದ್ರೆ ದೇವಿ, ಆದರೆ ನಮ್ಮ ಚೇತನ ಕಡೆಯಿಂದ ನೋಡಿದ್ರೆ ದೇವಿ, ಇಷ್ಟೇ ವ್ಯತ್ಯಾಸ. ಸೊ ಈ ಸಿನಿಮಾದಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸುಮಾರು ಸಿನಿಮಾಗಳಲ್ಲಿ ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ. ದರ್ಶನ ಜೊತೆ ಭಾಳ ಸಿನಿಮಾ ಮಾಡಿದ್ದೀನಿ. ಅವರು ಹೇಗೆ ಅಭಿಮಾನಿ, ನಾನು ದರ್ಶನ ಅಭಿಮಾನಿ ಕೂಡ. ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನನ್ನ ಪಾತ್ರದ ಹೆಸರು ಇಂದ್ರಜಿತ್. ಇದು ಹಿಂದೆ ನೋಡಿದರೆ ಎಷ್ಟೋ ಸಿನಿಮಾ ಪಾಸಿಟಿವ್ ನೆಗೆಟಿವ್ 2 ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ದೀನಿ. ಬಟ್ ಈ ಸಿನಿಮಾದ ಡಿಫ್ರೆಂಟ್ ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ಅವಕಾಶ ಬಂದಾಗೆ ಹೇಗೆ ಈ ಪಾತ್ರ ನಿಭಾಯಿಸುತ್ತೆ ಅನ್ನೋದು ಈ ಸಿನಿಮಾದ ನೋಡುತ್ತೆ. ಆಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ನೆಗೆಟಿವ್ ಅಂತೇಳಿ. ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕಲಾವಿದರು, ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ. ಈ ಸಿನಿಮಾ ಸಕ್ಸಸ್ ಆಗಲಿ, ನಿಮ್ಮೆಲ್ಲ ಆಶೀರ್ವಾದ ಈ ದೇವಿ ಮೇಲೆ ಇರಲಿ. ನಮಸ್ಕಾರ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ದೇಶಕ್ಕೆ ಅನ್ನ ಕೊಡೋ ರೈತನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಶುರು ಮಾಡ್ತೀನಿ. ಯಾಕಂದರೆ ಈಗ ಸರ್ ಮಾತಾಡಿದ್ದು ನಿಜವಾಗ್ಲೂ ಮನಸ್ಸಿಗೆ ಮುಟ್ತು. ದೇಶದ ಬೆನ್ನೆಲುಬು ರೈತ, ಇಲ್ಲಿ ಯುವ ರೈತ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದಾರೆ. ಸೊ ಎಲ್ಲ ನಾಡಿನ ರೈತರ ಆಶೀರ್ವಾದ ಹಾಗೆ ಕಲಾಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಚೇತನ್. ಆಲ್ ದ ಬೆಸ್ಟ್ ನಿಮಗೆ ಫಸ್ಟ್ ಆಫ್ ಆಲ್. ಜೊತೆಗೆ ಈ ಚಿತ್ರದ ಕಥೆನ ಚೇತನ್ ಅವರೇ ಬರೆದಿರೋದು, ಜೊತೆಗೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಅವರೇ ಹೊತ್ತಿದ್ದಾರೆ. ಸೊ ನಮ್ಮ ಮಂಡ್ಯದ ಮತ್ತೊಬ್ಬರು ಕಲಾವಿದರು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಹೀರೋ ಅಂತ ಬರಬೇಡಿ, ಒಳ್ಳೆ ನಟ, ಒಳ್ಳೆ ಕಲಾವಿದ ಅಂತ ಬನ್ನಿ ಅಷ್ಟೇ. ಒಳ್ಳೆ ಕಲಾವಿದರಾಗಿ 100 ಸಿನಿಮಾಗಳನ್ನ ಮಾಡಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಜೊತೆಗೆ ಒಂದು ದೊಡ್ಡ ತಾರಾ ಬಳಗ, ಅದ್ರ ಜೊತೆಗೆ ನಮ್ಮ ಮಾಸ್ತಿ ಸರ್ ಅವರ ಡೈಲಾಗು, ಸೊ ಮತ್ತೆ ಈ ಒಂದು ಚಿತ್ರಕ್ಕೆ ಸ್ಟ್ರೆಂತ್ನ ಕೊಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಯುವ ರೈತ ನಮ್ಮ ಚೇತನ್ ಅವರ ಸಿನಿಮಾಗೆ ಸಪೋರ್ಟ್ ಇದೆ ನಿಮ್ಮೆಲ್ಲರದು. ಎಲ್ಲ ಕಲಾವಿದರುಗಳು ಕೂಡ ತುಂಬ ಚೂಸಾಗಿ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಕಥೆ ಮಾಡಿಕೊಂಡು, ನಾನು ಮಾಡ್ತಿರೋ ಪಾತ್ರದ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ, ನಾನು ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ, 100 ಸಿನಿಮಾಗಳನ್ನ ಮಾಡುವಂಥ ಶಕ್ತಿನ ನಿಮಗೆ ಈ ಒಂದು ಸಿನಿಮಾ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಾಗೆ ವೇದಿಕೆ ಹೋಗು ಸರ್. ಸರ್ ಈ ಕಡೆ ಸರ್, ಚೇತನ್ ಸರ್, ಆ ಕಡೆ ಒಂದು ಚೇತನ್, ಈ ಕಡೆ ಒಂದು ಚೇತನ್. ಅಲ್ಲ ಒಂದು ಇಬ್ರು ಬಂದ್ಬಿಟ್ರೆ ಒಂದು ಗ್ರೂಪ್ ಆಗ್ಬಿಡುತ್ತೆ, ಬನ್ನಿ. ಅಲ್ಲ ಹೋಗ್ಬಿಡ್ಲಿ, ಹೊಟ್ಬಿಡ್ತಾರೆ ಒಂದು ಗ್ರೂಪ್. ರೆಡಿ? ಮೇಕಪ್ಪಲ್ಲಿ ಬಂದಿದೆ ಚೇತನ್. ಈ ಕಡೆ ಚೇತನ್ ಅವರಲ್ಲೇ ಇರಬೇಕು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ರೈತರ ಪರವಾಗಿ ನಿಂತಿದ್ದ ನಮ್ಮ ಎಲ್ರಿಗೂ
ಅಂದರೆ ಆಟದ ವಿಚಾರ ಹೋರಾಟಕ್ಕೆ ತಿರುಗ್ತು. ಸೊ ಹಂಗೆ ನಾವೆಲ್ಲ ಅಂದ್ಬಿಟ್ರು ಒಳ್ಳೇದಾಗಲಿ. ಮತ್ತು ನನಗೆ ಫೋನ್ ಮಾಡಿದ್ರು ಫಸ್ಟು ಹೀಗೆ ಹೋಗ್ತಿದ್ರೆ, ಸರ್ ನಾನು ಚೇತನ್ ಅಂತ ನಿಮ್ಮ ಹತ್ರ ಮಾತಾಡ್ಬೇಕು ಅಂದರು. ಏನು ವಿಷಯ ಅಂದೆ, ನಾನು ಹಿಂಗೆ ಸಿನಿಮಾ ಮಾಡಬೇಕು ಅಂದರು. ನೀವು ಅಂದೆ, ನಾನು ರೈತ ಸರ್ ಅಂದರು. ಸಿನಿಮಾ ಮಾಡಿ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮಾಡ್ತಾರೆ, ರೈತರು ಮಾಡ್ತಾವಲ್ಲ ಅಂದ್ಬಿಟ್ಟು ನನಗೆ ಸ್ವಲ್ಪ ಭಯ ಆಯಿತು. ಆಮೇಲೆ ಹೋಗಿ ಕತೆ ಹೇಳ್ತೀನಿ ಅಂದರು. ಸರಿ ಹೇಳಿ ಅಂದರು. ಅವ್ರದ್ದು ಒಂದಷ್ಟು ಕತೆ ಹೇಳಿದ್ರು, ಚೆನ್ನಾಗಿದೆ ಅಂದೆ. ಆಮೇಲೆ ಇನ್ನೊಂದು ಕತೆ ಇದೆ ಸರ್, ಆ್ಯಕ್ಚುಲಿ ಪಿಕ್ಚರ್ ಮಾಡಬೇಕಾಗಿರೋದು ಈ ಕತೆ, ನಾನು ಇಷ್ಟೊಂದು ಹೇಳಿದ್ದು ನನ್ನ ಕತೆ ಅಂದರು. ಸರಿ, ಎರಡೆರಡು ಕತೆ ಇದೆ ಅಂದ್ಕೊಂಡೆ. ಸೊ ಅದು ಒಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟ್ರು. ಚೇತನ್ ಅಂದರೆ ಒಬ್ಬ ಹೀರೋ ಆಗಬೇಕು ಅಂತ ಬರೋದು, ಪ್ರೊಡ್ಯೂಸರ್ ನೋಡ್ಕಲ್ಲ, ತಾನೇ ಪ್ರೊಡ್ಯೂಸರ್ ಆಗ್ತಾರೆ. ತುಂಬ ಚಿಕ್ಕ ಏಜ್ಗೆ ಎಲ್ಲ ವಿಚಾರನೂ, ಒಂದು ಕೃಷಿ ಅಂತ ಹೇಳಿದ್ರೆ ಅದರಲ್ಲಿ 100% ಕೆಲಸ, ಹೈನುಗಾರಿಕೆ ಅಂದರೆ ಅದರಲ್ಲಿ ಒಂದು 100%. ಯಾವುದೂ ಇದಿಲ್ಲ. ಒಂದು ಪರ್ಕೆ ತಗೊಂಡು ಸಗಣಿ ಗುಡಿಸ್ಕೊಂಡು ಆ ಪರ್ಕೆ ಈ ಕಡೆ ಬಿಸಾಕಿ ಈ ಕಡೆ ನಮ್ಮ ಪ್ರವೀಣ್ ಜೊತೆ ನಿಂತ್ಕೊಂಡು ಇಟ್ಟರು ಕೊಡೋದು. ಮಾರುತಿ ವ್ಯಾನ್ ನಿಂತಿರುತ್ತೆ, ಈ ಕಡೆ ರೇಂಜ್ ರೋವರ್ ನಿಂತಿರುತ್ತೆ, ಅದರಲ್ಲಿ ಕಸ ಅದು ಹುಲ್ ತಗೊಂಡೋಗಕ್ಕೂ ರೆಡಿ, ಈ ಕಡೆ ರೇಂಜ್ ರೋವರಲ್ಲಿ ಅವ್ರ ತಾಯಿನ ಕರ್ಕೊಂಡ್ಬಂದು ಬಿಡೋದು. ಅಂದರೆ ಈ ವ್ಯಕ್ತಿ ಇಷ್ಟೊಂದು ಎಲ್ಲ ವಿಭಾಗಗಳಲ್ಲೂ ಇದಾರಲ್ವಾ ಅಂತ. ಸೊ ಸಿನಿಮಾಗೆ ಬನ್ನಿ ಅಂತ ಹೇಳಿದಾಗ ಇದೆ ಸರ್, ಅವ್ರು ಹೇಳಿದ್ದು ಒಂದೇ ಮಾತು, ಸರ್ ನನಗೆ ಬಾಗಿಲು ಮುಚ್ಚಿದ್ಯಾ ಬಾಗಿಲು ತೆಗ್ದಿದ್ಯಾ ಗೊತ್ತಿಲ್ಲ, ನನಗೆ ನೇಗ್ಲಿದೆ ಅಂದರು. ಸೊ ರೆಡಿ. ಅಂದರೆ ಈಗಿನ ಪರಿಸ್ಥಿತಿಲಿ ಸಿನಿಮಾಗೆ ಬಂದು ಸಿನಿಮಾ ಹೆಚ್ಚು ಕಮ್ಮಿ ಆದಾಗ, ಇಲ್ಲ ಪಾಸಿಟಿವ್ ಆದಾಗ ಹೊಗಳ್ಕೊಂಡು, ಇಲ್ಲ ಏನಾದರೂ ನೆಗೆಟಿವ್ ಆದಾಗ, ಇಲ್ಲ ಮನೆ ಮಠ ಮಾಡ್ಕೊಂಡ್ಬಿಟ್ವಿ, ಆ ಥರದ ವ್ಯಕ್ತಿ ಅಂತೂ ಚೇತನ್ ಅಲ್ಲ. ಅವರು ನೀಟಾಗಿ ಹೇಳ್ಕೊಂಡೇ ಬಂದರು. ಸರ್ ಎಲ್ಲರೂ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರು ಮಾತ್ರ ಕೈ ಹಿಡಿಯುತ್ತೆ ಅಂತ. ಹಿಡಿದ್ರೆ ಹಿಡೀಲಿ ಸರ್ ಅಂತ ಅವ್ರು ದೇವ್ರಿಗೆ ಡೀಲ್ ಕೊಟ್ಬಿಟ್ರು. ಸೊ ಮತ್ತೆ ತಂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಪ್ರಕಾಶ್ ಅವರು ಎರಡನೇ ಸಿನಿಮಾ ಅನ್ಸುತ್ತೆ, ಮೊದಲನೇದು RCB ಅಂತ ಒಂದು ಸಿನಿಮಾ ಮಾಡಿದ್ರು, ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಯೋಗಿ ಅವರು ಇದ್ದಾರೆ. ತುಂಬ ದಿನ ಆದಮೇಲೆ ನಮ್ಮ ಗೆಳೆಯ ಪೆಟ್ರೋಲ್ ಪ್ರಸನ್ನ ಅವರು, KR ಪೇಟೆ ಅವರು, ತುಂಬ ಜನ ನುರಿತ ನಟರು ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಕತೆ ಬೇರೆ ಹೇಳಿದ್ರು. ಕತೆ ಅವರೇ ಬರ್ಕೊಂಡಿದ್ದಾರೆ. ಚೇತನ್ ತುಂಬ ಚೆನ್ನಾಗಿದೆ ಕತೆ. ಮತ್ತು ನೀವು ಎಲ್ಲರ ಆಶೀರ್ವಾದ ಪಡ್ಕೊತಾ ಇದ್ದೀರಾ. ಸೊ ಇದೇ ಥರ ಸಿನಿಮಾನು ಯಶಸ್ಸಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ದು ಅವ್ರದ್ದೊಂದು ಬೇಸಿಕ್ ಲೈನ್ ಕೊಟ್ಟರು. ಸೊ ಅದು ಕತೆ ಬಂದು ಅಮ್ಮ ಮತ್ತು ತುಪ್ಪದನ್ನ ತಿನ್ಕೊಂಡು ಬೆಳೆದಿರುವಂಥ ಮಗು ಮೇಲೆ ಬರುತ್ತೆ. ಸೊ ಆ ಒಂದು ಪರಿಸ್ಥಿತಿ ಹೇಗೆ ಅವನ್ನೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದು ಅಮ್ಮನ ಮಗ. ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮಿಕರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಒಂದೂರು ಪ್ರಕಾಶ್ ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು ಬಂದು ಅನಿಸಿದ್ದಕ್ಕೆ. ಸೊ ನಮ್ಮ ಚಿತ್ರ ದೇವಿ ಚಿತ್ರ ಪ್ರಕಾಶ್ ಅಂತ ಈ ಹಿಂದೆ ಆಶೀರ್ವಾದ ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಚೇತನ್ ಸರ್ ಅವರು ನಾಯಕ ನಟರಾಗಿ ಮತ್ತೆ ನಿರ್ಮಾಪಕರಾಗಿ ಅವ್ರದೇ ಕತೆ ಅವ್ರದೇ ಚಿತ್ರಕಥೆ ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ತುಂಬ ಪ್ಯಾಷನೇಟ್ ಆಗಿ ಬಂದಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಂತ ಚೇತನ್ ಸರ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್ ದೇವಿ ಶೀರ್ಷಿಕೆ ಅನ್ನೋದು ಒಂದು ಆಶೀರ್ವಾದನೂ ಆಗುತ್ತೆ ದೇವಿಯಿಂದ. ಅವಳು ಮುಗಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎರಡು. ಆ ಪಾತ್ರ ಮೊದಲು ಒಂದು ಆರಾಮಾಗಿ ಹೋಗುವಂಥ ಪಾತ್ರ, ಅದಾದ್ಮೇಲೆ ಆ ಪಾತ್ರದ ಒಂದು ತೊಂದರೆಗಳಾದಾಗ ಆ ಪಾತ್ರ ಯಾವ ಥರ ತಿರುಗುತ್ತೆ ಅನ್ನೋದು ದೇವಿ ಪಾತ್ರ ಹೇಳ್ತಾ ಇದ್ದೀವಿ. ಈಗಾಗಲೇ ದೇವಿ ಅನ್ನೋದು ಒಂದು ಸಿನಿಮಾ ರೆಡಿ ಆಗಿದೆ, ಮಧು ಬಂಗಾರಪ್ಪ ಅವರು. ಸರ್ ಹೌದು, ಅದನ್ನ ಚೇತನ್ ಸರ್ ಅವರೆಲ್ಲ ಪರ್ಮಿಷನ್ ತಗೊಂಡಿದೆ ಸರ್. ಸರ್ ಅಂದ್ರೆ ಇವಾಗ ತಾಯಿ ಪ್ರೀತಿ, ಆಮೇಲೆ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಯಾರು ಸುಮ್ಮನಿರಲ್ಲ. ಸೊ ಅದನ್ನ ಈ ಕತೆ ಎಳೆಯಾಗಿ ಅದು ಬಂದು ಹೋಗುತ್ತೆ. ಖಂಡಿತ ಇವತ್ತು ಮೂರ್ತಾಗಿದೆ ಸರ್. ಸರ್ ಈ ಮಂತ್ ಎಂಡಿಂದ ಫಸ್ಟ್ ಶಿವಮೊಗ್ಗ, ಆಮೇಲೆ ಬೆಂಗಳೂರು, ಆಮೇಲೆ ಮಂಡ್ಯ.
3 ಹಂತದಲ್ಲಿ ಚಿತ್ರೀಕರಣ ಮಾಡಬೇಕು ಸರ್. ಹಳ್ಳಿ ಎಪಿಸೋಡ್ ಮಂಡ್ಯ ಭಾಷೆಯಲ್ಲಿ ಇರುತ್ತೆ. ಸೊ ನಾಯಕ ನಟರದು ಮಂಡ್ಯ ಹಾಗೆ ಕಂಟಿನ್ಯೂ ಆಗುತ್ತೆ. ಬೆಂಗಳೂರದ್ದು ಏನಿದೆ ಬೆಂಗಳೂರದು ಅಂದರೆ ಅವರು ಬಿಟ್ಟು ಅವ್ರ ಹೊರತು ಬೇರೆ ಪಾತ್ರಗಳು ಬೆಂಗಳೂರು ಭಾಷೆಯಲ್ಲಿ ಇರುತ್ತೆ ಸರ್. ಈಗ ಅಜಿತ್ ಕುಮಾರ್ ಅನ್ನೋರು ಕ್ಯಾಮ್ರಾಮನ್ ಆಗಿದ್ದಾರೆ, ಸಿದ್ದು ಅವರು ಅನ್ನೋ ಎಡಿಟ್ರು, ಆಮೇಲೆ ನಮ್ಮ ಮಾಸ್ತಿ ಸರ್ ಬೇರೆ ಎಡಿಟ್ರು, ಸಂಭ್ರಮ ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ಬರೀತಾ ಇದ್ದಾರೆ, ಭರ್ಜರಿ ಚೇತನ್ ಸರ್ ಸಾಂಗ್ ಬರೀತಾ ಇದ್ದಾರೆ, ಹಂಗೆ ದಿಲೀಪ್ ಮಾಸ್ಟರ್ ಇದ್ದಾರೆ ಫೈಟ್ ಮಾಸ್ಟರ್ ಆಗಿ, ಮೋಹನ್ ಮಾಸ್ಟರ್ ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಗಿ. ಇವತ್ತು ಯಾವ್ದೋ ಪ್ರಸ್ತುತ ವಿದ್ಯಮಾನಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಸರ್, ಖಂಡಿತ. ಈ ಏನು ನಡೀತಾ ಇದೆ ಅಂದರೆ ನಮ್ಮ ಕಥೆಯದು ಒಂದು ರೈತ ಹೋರಾಟ ಎಲ್ಲ ನನ್ನ ಜೊತೆಲೇ ಇದೆ ಸರ್. ಅಂದರೆ ಹೋರಾಟನೇ ಒಂದು ಹಿಂದಿನ ಕಥೆ ಇರೋದು, ಲಡ್ಡಲ್ಲೇ ಒಂದು ಹೋರಾಟ ಆಗೋದು. ನೋಡಿ ಪೆಟ್ರೋಲ್ಗೆ. ಎಲ್ಲರಿಗೂ ನಮಸ್ಕಾರ. 2006 ದುನಿಯಾ ರಿಲೀಸ್ ಆದಾಗ ನಮ್ಮ ಗೆಳೆಯ ಮಾಸ್ತಿ ಇಲ್ಲೇ ಇದ್ದಾರೆ, ಅಲ್ಲಿ ಪೆಟ್ರೋಲ್ ಅಂತ ಬರೆದಿದ್ರು ಸೂರಿ. ಸೇಮ್ ಮತ್ತೆ ಇವರು ಬರವಣಿಗೆಯಲ್ಲಿ ಅದೇ ನನ್ನ ಪಾತ್ರಕ್ಕೆ ಪೆಟ್ರೋಲ್ ಅಂತಲೇ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಇದು ಮಂಡ್ಯ ಆದವರು ನಮ್ಮ ಚೇತನ್ನು, ನಾನು ಮಂಡ್ಯ ಭಾಗದಿಂದನೇ ಬರೋದು. ನಾವು ರೈತರಾಗಿ ಅವರೊಬ್ಬ ರೈತರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ಕೊಂಡೆ ಬೆಳೆದು ಬಂದಿದ್ದು ಬೆಂಗಳೂರಲ್ಲಿ. ಅವ್ರು ಮಂಡ್ಯದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಹಸು ಕೊಡ್ತೀನಿ ಅಂತ. ಒಂದು 60 ಹಸು ಸಾಕಿದ್ದಾರೆ ಅವರು. ನನಗೆ ಒಂದು 10 ವರ್ಷ ಹಸುಗಳೆಲ್ಲ ಸಾಕಕ್ಕೆ ಮತ್ತು ನಾನು ಈಚೆ ಕಡೆ ಒಂದು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹಸು ನಮ್ಮೂರಿಂದನೇ ಬರ್ತಾ ಇತ್ತು, ಅದು ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹೀರೋ. ಅದೊಂದು ಖುಷಿ ಇದೆ. ಸಿನಿಮಾ ಒಳ್ಳೇದಾಗಲಿ ಚೇತನ್ ಅವರೇ, ನೀವು ನಮ್ಮ ನಾಯಕ ನಟರಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ಶ್ರಮಪಟ್ಟು ದುಡ್ದಿರೋ ಹಣ ತಂದು ನಮ್ಮ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದಲ್ಲಿ ಆಗ್ತಾ ಇದ್ದೀರಾ, ಅದಕ್ಕೆ 2 ಪಟ್ಟು 3 ಪಟ್ಟು ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ. ಥ್ಯಾಂಕ್ ಯು. ನನ್ನ ಪಾತ್ರ ಶರತ್ ಲೋಹಿತಾಶ್ವ ಇದ್ದಾರಲ್ಲ, ಅವ್ರ ತಮ್ಮನ ಕ್ಯಾರೆಕ್ಟರ್. ನಾನು ಏನೋ ಗೊತ್ತಿಲ್ಲ ನನಗೆ. ಶರತ್ ಲೋಹಿತಾಶ್ವ ಬಾರ್ನ್ 1972, 70 ಇತ್ತು, ನಾನು 73 ಬಾರ್ನು, ಅದ್ರ ತಮ್ಮನ ಕ್ಯಾರೆಕ್ಟ್ರು. ಅದು ನಾನು ಡೈರೆಕ್ಟರ್ ಕೇಳಿದೆ ಏನು ಸರ್ ಅಂತ. ಇಲ್ಲ ಸರ್ ನೀವು ಇನ್ನೂ ಹೆಂಗಾಗಿದ್ದೀರಾ, ಓಕೆ ಪರವಾಗಿಲ್ಲ, ಇನ್ನೊಂದು 10 ವರ್ಷ ಹೆಂಗಾಗಿ ಮಾಡ್ಬೋದು, ಆಮೇಲೆ ನಾನು ತಾತ ಅಪ್ಪ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. 2006 ಅವಾಗ 20 ರೂಪಾಯಿ ಪೆಟ್ರೋಲ್ ರೇಟ್, ಇವಾಗ 160 ರೂಪಾಯಿ. ಹೌದು ಸರ್, ಪೆಟ್ರೋಲ್ ಒಂದು ನಿಮಗೆ ಗೊತ್ತು, ಒಂದು ವ್ಯಾಲ್ಯೂಬಲ್ ಲಿಕ್ವಿಡ್. ನನಗೂ ಜೀವನದಲ್ಲಿ ಹಂಗೆ ಇಟ್ಟಿದೆ. ಪೆಟ್ರೋಲ್ ನನ್ನ ಹೆಸರು ಬಂದಾಗಿಂದ ಚೆನ್ನಾಗಿದ್ದೀನಿ ಸರ್, ಖಂಡಿತವಾಗ್ಲೂ ದೇವರಾಶೀರ್ವಾದ ಚೆನ್ನಾಗಿದೆ. ಥ್ಯಾಂಕ್ ಯು. ಸುಬ್ಬಣ್ಣ ಅವರು ಇವಾಗ ಮಾತನ್ನು ಮುಂದುವರಿಸ್ತಾರೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಚೇತನ್ ಮತ್ತು ಡೈರೆಕ್ಟರ್ ಪ್ರಕಾಶ್ ಇಬ್ಬರಿಗೂ ಆಲ್ ದ ಬೆಸ್ಟ್. ಚೇತು ಫೋನ್ ಮಾಡಿದ್ರು ಕಳೆದ ವಾರದಲ್ಲಿ, ನಾನು ಅರ್ಜೆಂಟ್ ಮೀಟ್ ಮಾಡಬೇಕು, ದೇವಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಇಲ್ಲಪ್ಪ ನಾನು ತೋಟದಲ್ಲಿದ್ದೀನಿ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಈಗ ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅಂತ. ಇಲ್ಲ ಅಲ್ಲಿಗೆ ಬರ್ತೀನಿ ಅಂತ 1 ಅವರಲ್ಲಿ ಬಂದರು ಅವರು, ಮತ್ತು ಕೋಡಾಕ್ಟರ್ ಇಬ್ಬರು ಬಂದರು. ಕತೆ ಹೇಳಿದ್ರು, ಕತೆ ತುಂಬ ಚೆನ್ನಾಗಿದೆ. ಶ್ರಮಜೀವಿ, ಭಾಳ ಹಿಂದೆ ನನ್ನ ತೋಟಕ್ಕೆ ಒಂದ್ಸತಿ ಬಂದಿದ್ರು, ನಮ್ಮ ಅದೇ ಮಂಡ್ಯದ ಅರಳಿ ಜ್ಞಾನೇಶ್ ಅಂತ ನನ್ನ ಶಿಷ್ಯ, ಅವನ ಜೊತೆ ಬಂದಿದ್ರು. ಅಲ್ಲಿ ಬಂದಾಗ ನೆನಪು ಮಾಡಿದ್ರು. ಭಾಳ ಖುಷಿ ಆಗುತ್ತೆ, ಒಬ್ಬ ರೈತನ ಮಗನಾಗಿ ಹುಟ್ಟಿ ರೈತನಾಗಿ ಜೀವಿಸ್ಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಆ ಚೇತು ಬಂದಂಥ ರೀತಿ ನೋಡಿ ಭಾಳ ಖುಷಿ ಆಯಿತು. ರೈತರೆಲ್ಲ ಕಷ್ಟ ಜೀವಿಗಳು ಅಂತಾರೆ, ರೈತರಲ್ಲೂ ಚೇತು ಥರ ಸುಖಜೀವಿ ಇದಾರಲ್ಲ ಅನ್ನೋದು ದೊಡ್ಡ ಖುಷಿ ಆಯಿತು. ನಾನು ಪಕ್ಕ ರೈತನಲ್ಲೇ ಇದ್ರು, ಈಗ ರೈತ ಆಗೋದಕ್ಕೆ ಹೊರಟಿದ್ದೀನಿ, ಚೇತು ಗೊತ್ತು. ಬಟ್ ರೈತ ಹೋರಾಟದಲ್ಲಿ ಇದ್ದವರೆಲ್ಲ ಪಾಂಡುರಂಗ ವಿಠಲ್ ಇರ್ಬೋದು, ಹಾಸನದ ಮಂಜುನಾಥ್ ದತ್ತ, ಪ್ರೊಫೆಸರು, ಇವ್ರ ಜೊತೆ ಒಡನಾಟ, ನಂಜುಂಡೇಗೌಡ, ಇವ್ರ ಜೊತೆ ಎಲ್ಲ ತುಂಬ ಕಳೆದ 40 ವರ್ಷಗಳ ಹಿಂದಿನ ಒಡನಾಟ ಇತ್ತು ನನಗೆ, ನಾನಾಗ ವಿದ್ಯಾರ್ಥಿ ಆಗಿದ್ದಾಗ. ಆ ನೆನಪುಗಳೆಲ್ಲ ಬಂತು. ಮತ್ತು ಹಾಸನದ ಹೆರಗು ವಾಸು ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗಿದ್ರು, ಅವ್ರ ಜೊತೆ ಒಡನಾಟ. ಮತ್ತು ಪ್ರಕಾಶು, ನಾನು ವಿಷ್ಣುವರ್ಧನ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಲ್ ಆದಾಗ ಮತ್ತು ಅದನ್ನು ನಾನು ಆ್ಯಕ್ಟ್ ಮಾಡಿದಾಗ ಕೋ ಡೈರೆಕ್ಟರ್ ಆಗಿದ್ದವರು. ಒಳ್ಳೆ ಉತ್ಸಾಹಿ, ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಕತೆ ನನ್ನ ಪಾತ್ರ
ಏನು ಅಂತ ನಾನು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ನಾವು ಇರೋದ್ರಿಂದ ಸ್ಟೇಜ್ ಮೇಲೆ ಎಲ್ಲರೂ ನನ್ನ ಪಾತ್ರ ಹೇಳ್ತಾ ಹೋದ್ರೆ ಕತೆ ಇಲ್ಲೇ ರಿವೀಲ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲದಕ್ಕಿಂತ ಬೆನ್ನೆಲುಬಾಗಿ ಶ್ರೀಧರ್ ಸಂಭ್ರಮ್ ಇದ್ದಾರೆ, ಒಳ್ಳೆ ಮೆಲೋಡಿ ಸಾಂಗ್ಸ್ ಕೊಡುವಂಥ ವ್ಯಕ್ತಿ. ಮತ್ತೆ ಕನ್ನಡಕ್ಕೊಬ್ಬರೇ ಆಸ್ತಿ ಮಾಸ್ತಿ, ಅವಾಗ ಆ ಮಾಸ್ತಿ ಇರೋದು ಈ ಮಾಸ್ತಿ ಇರೋದ್ರೆ ಮಾಸ್ತಿ ಉಪ್ಪಾರಳ್ಳಿ ಅವರು. ಸೊ ಈ ಮಾಸ್ತಿ ವೆಂಕಟೇಶ್ವರ ಅವರ ಜಾಗ ತುಂಬಬೇಕು ಮುಂದೆ. ಸಾಹಿತ್ಯಿಕವಾಗಿ ತುಂಬ ಓದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಬರೀ ಸಿನಿಮಾಗೆ ಸೀಮಿತವಾಗಬಾರ್ದು ಅವರು, ಸಾಹಿತ್ಯ ಕ್ಷೇತ್ರದಲ್ಲೂ ಅವರು ಮುಂದುವರಿಲಿ. ರೈತನಾಗಿ ಏನು ಯಶಸ್ಸು ಗಳಿಸಿದೆಯಾ ಸೇತು, ಸಿನಿಮಾ ರಂಗದಲ್ಲೂ ಒಳ್ಳೆ ಕಲಾವಿದ. ನಮ್ಮ ಕ್ಯಾರ್ಪೇಟೆ ಹೇಳಿದಾಗೆ ಹೀರೋ ಅಂತ ಭ್ರಮೆನ ಬಿಟ್ಟು ನಾನು ಒಳ್ಳೆ ಕಲಾವಿದನಾಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ನೀನು ಒಳ್ಳೆ ಕಲಾವಿದ, ನಾಯಕ, ನಟ ಬೆಳೀತೀಯ. ಶುಭವಾಗಲಿ, ಜಯವಾಗಲಿ, ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ದೇವಿ ಚಿತ್ರಕ್ಕೆ ಲಾಸ್ಟ್ 3 days ನಾನು ಎಂಟ್ರಿ ಆದ್ರೆ, ಅಂದ್ರೆ ಇದಕ್ಕೆ ಮುಂಚಿನ ಅವ್ರ ತಲೆಯಲ್ಲಿ ನಾನಿದ್ದೆ, ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಲಾಸ್ಟ್ 3 days ಹಿಂದೆ ಕಾಂಟ್ಯಾಕ್ಟ್ ಮಾಡಿದ್ರು. ಕಥೆ ತುಂಬಾ ಚೆನ್ನಾಗಿದೆ. ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ. ಹಾಗೆ ಯೋಗಿ ಸರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟು ಮುಹೂರ್ತ ಆಗಿದೆ. ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆದಾಗಿದೆ ದೇವಿ ಚಿತ್ರಕ್ಕೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಲವ್ ಮಾಡ್ತಾ ಇದ್ದೆ ಜಗಭೂಮಿ ಫಿಲಮ್ ನೋಡಿದ ತಕ್ಷಣ ಚೇತನ್ ಸರ್ ಊರಿಗೆ ಬಂದ್ಬಿಟ್ಟಿದ್ರು, ಈ ಫಿಲಮ್ ಅಲ್ಲಿ ನೀವೇ ಮಾಡ್ಬೇಕು ಆಕ್ಟಿಂಗ್ ಅಂತ. ಹಂಗಾಗಿ ನನ್ಗೊಂದು ಅವಕಾಶ ಕೊಟ್ಟಿದ್ರು ಫಿಲಮ್ ಅಲ್ಲಿ ಮಾಡಕ್ಕೆ ದೇವಿ ಸಿನಿಮಾದಲ್ಲಿ. ಹಂಗಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ದೇವಿ ಸಿನಿಮಾನ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಕೆಲಸ ಮಾಡಿದೆ ಎಲ್ಲರೂ ಅಂತ ಹೇಳ್ಕೊಂಡು. ನಿಮ್ಮ ಪಾತ್ರ ಅದೇ ಥರ ಇರ್ತಾ ಇದ್ದಿಲ್ಲ? ಇಲ್ಲ ಇಲ್ಲ ಸರ್, ಹೀರೋ ಫ್ರೆಂಡ್ ಆಗಿ ಮಾಡ್ತಾರೆ. ಅಲ್ಲ, ಡೈಲಾಗ್ ಇಲ್ಲ ಇಲ್ಲ ಬೇರೆ ತರ ಆಯ್ತು. ಅದೇ ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿತ್ತು, ಅದೇ ಮಾಡೋದು. ನೋಡೋಣ ಚೇತನ್ ಸರ್ ಮಾಡಿದ್ರೆ ಮಾಡ್ಸೋದ. ಹಾ ಹೇಳಿದ್ದೀನಿ ಸರ್, ಕರ್ಕೊ ಹೋಯ್ತೀನಿ ಅಂತ ಹೇಳಿದ್ರು. ವೀಸಾ ಪಾಸ್ಪೋರ್ಟ್ ಮಾಡ್ಸಕ್ ರೆಡಿ ಮಾಡ್ತಿದ್ದಾರೆ. ಸಗಲ ಮಾಡಿದ್ದಾರೆ ಸರ್. ಎಲ್ಲ ಮಾಧ್ಯಮದವರಿಗೂ ಮತ್ತು ರೈತರಿಗೂ ನಮಸ್ಕಾರ. ಸೊ ನಾನು ಈ ಸಿನಿಮಾದಲ್ಲಿ ದೇವಿಗೊಬ್ಬ ದೇವರಂತ ಫ್ರೆಂಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಪ್ಪದಲ್ಲೂ ಇರ್ತೀನಿ, ಹಾಲು ತುಪ್ಪದಲ್ಲೂ ಇರ್ತೀನಿ. ಸೊ ಒಟ್ಟಾರೆ ದೇವಿ ಫ್ರೆಂಡ್ ಆಗಿ ಇದು ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾಸ್ತಿ ಸರ್ ರೈಟಿಂಗ್ನ ನಾವು ಇಷ್ಟು ವರ್ಷ, ನಾನಂತೂ ಅವ್ರ ರೈಟಿಂಗಲ್ಲಿ ವರ್ಕ್ ಮಾಡಿರಲಿಲ್ಲ, ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಅವ್ರ ರೈಟಿಂಗನ್ನ ನಾವು ಡೆಲಿವರಿ ಮಾಡೋದು ನಮ್ಮದು ಒಂದು ಕನಸು, ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು, ಈ ಟೆಕ್ನಿಷಿಯನ್ಸ್ ಜೊತೆ ಅಂತ. ಸೊ ನಮ್ದೊಂದು ಕನಸು ಸರ್ ನಿಮ್ಮ ಜೊತೆ ಕೆಲಸ ಮಾಡೋದು. ನಿಮ್ಮ ರೈಟಿಂಗನ್ನು ಯಾವಾಗ ಹೇಳ್ತೀವಿ ಅನ್ನೋಷ್ಟು ಎಕ್ಸೈಟ್ಮೆಂಟ್ ಇದೆ ಲೈಫಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ರೈತರು ಸರ್, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ಯಾರು ಏನು ಬೇಕಾದ್ರೂ ಆಗ್ಬೋದು, ಬಟ್ ರೈತ ಆಗೋಕ್ಕೆ ಒಂದು ಗುಂಡಿಗೆ ಬೇಕು. ಇವಾಗ ರೈತರಿದ್ರೇನೆ ನಾವೆಲ್ಲ. ಸರ್ ನನಗೇನಾದ್ರು ಒಂದು ಸ್ವಲ್ಪ ಬಡ್ಡ ಧೈರ್ಯ ಇದ್ರೆ ನಂಗೆ ಈ ಕೆಲಸ ಬರುತ್ತೆ ಅಂತಲ್ಲ, ನನಗೆ ರೈತರ ಕೆಲಸ ಬರುತ್ತೆ ಅಂತ. ನನಗೆ ಮುಂದೆ ಫ್ಯೂಚರ್ ನನಗೆ ತುಂಬ ಇಷ್ಟ, ರೈತರಾಗಬೇಕು. ಅನ್ನ ಬೆಳೆಯೋದು ತುಂಬ ಪುಣ್ಯದ ಕೆಲಸ, ನಮ್ದು ಕಾಟೇರದಲ್ಲಿ ಪಾಸ್ ಹೇಳ್ಬಿಟ್ಟಿದೆ. ಸೊ ಆ ಥರ ಸರ್, ಎಲ್ಲ ರೈತರಿಗೂ ಒಳ್ಳೇದಾಗಲಿ. ನಮ್ಮೆಲ್ಲರ ಸಪೋರ್ಟ್ ರೈತರಿಗೆ ಯಾವಾಗಲೂ ಇರುತ್ತೆ. ನಾವು 100 ವರ್ಷ ಚೆನ್ನಾಗಿ ತಿನ್ನಬೇಕು ಅಂದರೆ ನೀವೇ ಬೆಳಿಬೇಕು, ಅದನ್ನ ಮರೆಯಂಗಿಲ್ಲ. ತಾಯಿನ ಮರೆತರು ರೈತನ ಮರೆಯಂಗಿಲ್ಲ. ಅಷ್ಟು ಪ್ಯೂರ್ ನಾವು ಬದುಕಿರೋಕ್ಕೆ ಪ್ರತಿದಿನ ನಮಗೆ ಫುಡ್ ಕೊಡ್ತೀರಾ. ಸೊ ಎಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಋಣ ನಾವು ಯಾವತ್ತೂ ತೀರ್ಸಲ್ಲ, ಯಾವತ್ತೂ ಜೊತೆಗಿರ್ತೀವಿ ಸರ್. ಥ್ಯಾಂಕ್ ಯು. ಸೊ ಆ್ಯಂಡ್ ದೇವಿ ಚೇತನ್ ಬ್ರೋ, ಸೊ ನಮ್ಮನ್ನು ಕರೆದು ಬ್ರೋ ನನ್ನ ಜೊತೆ ನೀವೇ ಮಾಡಬೇಕು ಅಂತ. ಅವ್ರಿಗೂ ಫುಲ್ ರಾ ಇದೆ. ನನಗೂ ನಾನು ಹೇಳಿದೆ, ತುಂಬ ಕಾಮಿಡಿ ಎಲ್ಲ ಮಾಡಿದ್ದೀವಿ, ರಾ ಸಬ್ಜೆಕ್ಟ್ ಮಾಡೇ ಇಲ್ಲ, ನಿಮ್ಮ ಜೊತೆ ಫುಲ್ ಖುಷಿ ಇದೆ ಅಂತ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸರ್. ಸರ್ ರಾ ಕಾಮಿಡಿ ಸರ್ ನಮ್ಮದು ಫುಲ್ಲು ಹಂಗಿದೆ. ಸೊ ಅದೇ ಅವ್ರದ್ದು ಅವ್ರ ಜೊತೆನೆ ಎಲ್ಲದರಲ್ಲೂ ಇರ್ತೀನಿ. ಫನ್ನು ಇದೆ, ಸ್ವಲ್ಪ ಇದು ಇದೆ ಜೊತೆ ಸಾಥ್ ಪಡ್ಕೊಂಡು ಹೋಗೋದು. ಇದು ಅಂದ್ರೆ ಸರ್ ಅದೇ ಸರ್, ಇದು ನಮಗೂ ಇದು ಬಂದಿಲ್ಲ. ಸೊ ಇದು ಅಂದ್ರೆ ರೋಡಿಸಮ್ ತರ ಹಂಗೆ. ಎಸ್, ಲಾಸ್ಟು ಡೆವಿಲಲ್ಲಿ ಬಾಸ್ ಫ್ರೆಂಡ್ ಆಗಿ ಮಾಡಿದೆ, ಈಗ ದೇವಿಲಿ ಅವ್ರ ಫ್ರೆಂಡ್ ಆಗಿ, ಅವ್ರ ಅಭಿಮಾನಿ ಫ್ರೆಂಡ್ ಆಗಿ ಮಾಡ್ತಾ ಇದ್ದೀನಿ. ಸೊ ನನಗೆ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಜೋಲಿತ್ ಅಂತ. ಜಗತ್ತಿಗೆ ತೋರಿಸುವಂಥ, ನಮ್ಮನ್ನು ಪರಿಚಯಿಸುವಂಥ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ದೆನ್ ರೈತರ ಮಗ
ರೈತನಿಗೆ ಚಾನ್ಸ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ. ಇದು ತುಂಬ ಅಂದರೆ ನೆಗೆಟಿವ್ ಶೇಡೆಡ್ ಕ್ಯಾರೆಕ್ಟರ್ ಬರುತ್ತೆ, 2 ಶೇಡೆಡ್ ಕ್ಯಾರೆಕ್ಟರ್ ಬರುತ್ತೆ. ಆ ಥರ ಶೇಡೆಡ್ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದರೆ ರೈತಗೆ ಸಂಬಂಧಪಟ್ಟಂಥ ಪಾತ್ರನ ಮಾಡ್ತಾ ಇರೋದು ಒಬ್ಬ ರೈತನ ಮಗನಾಗಿ ನನಗೂ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಆಶೀರ್ವಾದ ಈ ಟೀಮಲ್ಲಿರಲಿ, ಕಲಾವಿದರ ಮೇಲಿರಲಿ. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಇವಾಗ ಲಾಂಚ್ ಆಗ್ತಿರೋದು. ಚೇತನ್ ಬ್ರೋ ಅವರು ಒಂದ್ಸರಿ ಸರ್ ನೀವು ಹೋರ್ಡಿಂಗ್ಸ್ ನೋಡಿದ್ರಲ್ಲ ಸರ್, ನೀವು ಮೈಸೂರು ಬೆಂಗಳೂರು ಆ ಹೋರ್ಡಿಂಗ್ಸ್ ನಮ್ಮದೇ. ಸೊ ಫಸ್ಟ್ ಟೈಮ್ ನನಗೆ ತುಂಬ ನರ್ವಸ್ ಇದೆ. ನಾನೊಂದು ಸೀನಾ ಅನ್ನೋ ಒಂದು ನೆಗೆಟಿವ್ ರೋಲ್ ಪಾರ್ಟಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಚೇತನ್ ಬ್ರೋ. ಸರ್ ಒಂದು 100 ಇದೆ ಸರ್, 100+ ಇದೆ ಸರ್. ಬ್ಯಾಂಕ್ ಸರ್ ಎಲ್ಲ ನಮ್ಮದೇ ಇರುತ್ತೆ ಸರ್, ಅದಂತೂ ಡೆಫಿನೆಟ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು. ನಂದ ಸರ್, ನೋಡೋಣ ಸರ್ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಮಾಡಿಸ್ಕೊಂಡು ನಾನು ಎಂಟೈರ್ ನಂದು ಹೋಲ್ಡಿಂಗ್ಸ್ ಎಷ್ಟಿದೆ ಅಷ್ಟನ್ನು ಮಾಡಿಕೊಡ್ತೀನಿ ಸರ್. ಸರ್ ಎಲ್ಲರೂ ಇರುತ್ತೆ ಸರ್ ಅದರಲ್ಲಿ. ಥ್ಯಾಂಕ್ ಯು ಸರ್. ಸುಬ್ಬಣ್ಣ ಗರಿ ಸುಬ್ಬಣ್ಣ ಮನೆ ಹತ್ರ ರೆಡಿ ಆಯ್ತು. ಬನ್ನಿ ಆಯ್ತು, ಕೊಡಿ ಮಸ್ತಿ ಸರ್. ಈ ಕಡೆ ಸರ್ ಈ ಕಡೆ ಚೇತನ್ ಮಸ್ತಿ ಮಸ್ತ್. ಹೌದು ಸರ್, ಈ ಕಡೆ ಮಸ್ತಿ ಸರ್, ನಾನು ತೆಗ್ದಿಲ್ಲ. ಪೆಟ್ರೋಲು ಒಳ್ಳೆ 58 ಕಲೆ ಹಾಂ, 58 ಅಲ್ಲ ಆಲ್ಕರಿ ಎಷ್ಟಾಯ್ತು. ನೀನು ಅಪ್ಲಿಕೇಶನ್ ಹಾಕಕ್ಕೆ ಬಂದಿದ್ಯಾ ಅನ್ಸುತ್ತೆ ಇವತ್ತು. ಇಲ್ಲ ಅದು ಅವಾಗ ಒಂದು 6 ತಿಂಗಳು ಮುಂಚೆನೇ ಅಣ್ಣ ಒಂದು ಗ್ರೂಪ್ ಹಂಗೆ ಎಲ್ಲ ನಿಂತ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಹೆಂಗೆ ನಾವೆಲ್ಲ ತೆಗಿಯೋದು ಎಲ್ಲಿ? ಹೂವಲ್ಲಿ ಇಟ್ಬಿಡಿ, ಎಷ್ಟು ಹೂವಲ್ಲಿ ಇಟ್ಬಿಡಿ ಪ್ರಸನ್ನ ಯಾರಿಗೋ ಕೊಡ್ಬೇಕು ಅಂದ್ರೆ ಕೆಳಗಡೆ ಯಾರೋ ಕಾಯ್ತಾ ಇದಾರೆ ಬೊಕ್ಕೆ ಕೊಡಕ್ಕೆ ಅಂತ. ಹಂಗೆ ಜರ್ಕೊಂಬನ್ನಿ ಹಾಂ ಹಾಂ ಲೈಕ್ ತಗೊಂಬಿಟ್ಟು ರೆಡಿ ರೆಡಿ ಸರ್. ಹುಲಿನಾ ಹುಲಿ ಪ್ರಸನ್ನ ಸರ್, ಇಲ್ಲೇ 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 ಇಲ್ಲಿ ನೋಡಿ, ಎಲ್ಲ ಸೆಂಟರ್ 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 ಇಲ್ಲಿ ನೋಡಿ ಸರ್. ಕೆಳಗಡೆ ಇಳಿಸಿ ಸರ್, ಒಂದು ನಿಮಿಷ. ಓಕೆ ಒಂದ್ಸರಿ ಗರ್ಜನೆ ಹಾಕಿ ಗುರು, ಸರಿ ಹೋಗುತ್ತೆ. ಏಯ್ ಇವ್ರು ಮಾತಾಡಿಲ್ಲ ಹೀರೋ. ಬಿಕಾಸ್ ಖ್ಯಾತಿಯ ಭವ್ಯಗೌಡ ಅವರು ನಾಯಕ ನಟಿ. ಸೀರಿಯಲ್ ಶೂಟಿಂಗು ಹೆಕ್ಟಿಕ್ ಇದೆ ಅಂತ ಬರ್ಲಿಕ್ಕಾಗಲಿಲ್ಲ. ಒಂದು ವಿಡಿಯೋ ಕಳಿಸಿದ್ದಾರೆ, ಅದನ್ನ ಒಂಚೂರು ಪ್ಲೇ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನೀವೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಇವತ್ತು ನಮ್ಮ ದೇವಿ ಸಿನಿಮಾ ನಾನು ಎರಡಕ್ಕೂ ಬರೋಕ್ಕಾಗಿಲ್ಲ. ಬಿಕಾಸ್ ನಮ್ಮ ಕನ್ನಡ ಸೀರಿಯಲ್ ನೆಕ್ ಟು ನೆಕ್ ಎಪಿಸೋಡ್ ಇದೆ. ಇವಾಗ ನಾವು ಶೂಟ್ ಮಾಡ್ತಿರೋದು ಸಂಜೆ ಟೆಲಿಕಾಸ್ಟ್ ಆಗ್ತಿದೆ. ಹಾಗಾಗಿ ನಾನು ಬರೋಕ್ಕಾಗಿಲ್ಲ. ಆದರೆ ಆದಷ್ಟು ಬೇಗ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ಇಷ್ಟು ವರ್ಷ ನನಗೆ ಹೇಗೆ ಸಪೋರ್ಟ್ ಮಾಡಿದಿರೋ ಅದೇ ರೀತಿ ನನ್ನ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಆಶೀರ್ವಾದ ಖಂಡಿತವಾಗ್ಲೂ ಬೇಕು. ಆ್ಯಂಡ್ ಆ್ಯಸ್ ಎ ಹೀರೋಯಿನ್ ನನ್ನ ಫಸ್ಟ್ ಮೂವಿ ಇದು. ಸೊ ತುಂಬಾ ಖುಷಿ ಇದೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು CR ಪ್ರೊಡಕ್ಷನ್ಸ್ ಆ್ಯಂಡ್ ಇಡೀ ಟೀಮ್ ಅಮೇಜಿಂಗ್. ನನ್ನ ಪಾತ್ರ ಕೂಡ ಒಬ್ಬೊಬ್ರು ಪಾತ್ರ ಕೂಡ ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ. ಬಟ್ ಬರಕ್ಕಾಗಿಲ್ಲ ಅಂತ ಅಷ್ಟೇ ಬೇಜಾರಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೇತು ಅಂತ, ಯುವ ರೈತ.
ಸರ್ ಸಬ್ಜೆಕ್ಟ್ ಅಂತ ಉಟ್ಕೊಂಡಿದ್ದು ಇದೇ ಒಂದೂವರೆ ವರ್ಷದ ಹಿಂದೆ ಒಬ್ರು ಡೈರೆಕ್ಟರ್ ಬರ್ತಾರೆ ಸರ್, ಒಂದು ಒಳ್ಳೆ ಕತೆ ಮಾಡಿದೀನಿ ದುಡ್ಡು ಹಾಕು ಮಾಡು ಅಂತ. ನಾವು ಹಳ್ಳಿ ಜನ ಮುಗ್ದ್ರು ಗೊತ್ತಾಗದು, ಮಂಡ್ಯ ಜನ ನಾವು, ನಮ್ಗೇನು ಗೊತ್ತಾಗ್ಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಒಂದಷ್ಟು ಹಾಕ್ದೆ, ಎಲ್ಲ ಆಯ್ತು. ಕೊನೆಗೆ ಡೈರೆಕ್ಟರ್ ಇಲ್ಲಿ ಅಂತ ಹುಡುಕ್ತಾ ಇದೀನಿ, ನಾನು ಒಬ್ಬನೇ ಇರೋದು, ಡೈರೆಕ್ಟರ್ ಇಲ್ಲ. ಡೈರೆಕ್ಟರ್ ಇಲ್ಲಿ ಹೋದ್ರು ಅಂದ್ರೆ ಇಲ್ಲಪ್ಪ ನಾನು ಮಾಡೋಕ್ಕಾಗಲ್ಲ ಸಿನಿಮಾ. ಸರಿ ಆಯ್ತು, ನಮ್ಮ ಸಿನಿಮಾ ಇಂಡಸ್ಟ್ರಿ ಸೆಟ್ ಆಗಲ್ವೇನೋ, ನಾವು ರೈತರಾಗೆ ಉಳ್ಕೊಬಿಡೋಣ ಅಂತ ಊರ್ ಕಡೆ ಹೋಗೋಣ ಅಂತ ಹೋಗ್ತೀನಿ. ಒಂದು ಫೋನ್ ಕಾಲ್ ಬರುತ್ತೆ, ಅವ್ನಿಗೆ ಯಾರು ನನ್ನ ನಂಬರ್ ಕೊಟ್ರು ಅಂತ ಗೊತ್ತಿಲ್ಲ. ಇಲ್ಲ ನಿಮ್ ಒಂದು ಸಿನಿಮಾ ಮಾಡೇ ಮಾಡ್ತೀನಿ, ನಿನ್ನನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಸರ್, ಪ್ರೀಸತ್ತಪ್ಪ ಫಿಲಮ್ ತರ ನಿನ್ನ ಹೀರೋ ಮಾಡ್ಬೇಕು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೊಂದು ಶೂಟಿಂಗ್ ನಡೆಯುತ್ತೆ. ಹೋಗಿ ಶೂಟಿಂಗ್ ಮಾಡಿ 20 ದಿನ ಎಲ್ಲ ಶೂಟಿಂಗ್ ಆದ್ಮೇಲೆ ಅಲ್ಲೆಲ್ಲ ಗೊತ್ತಾಗುತ್ತೆ ಡೈರೆಕ್ಟರ್ಗೆ ಸೀನ್ ಹೇಳಕ್ ಗೊತ್ತಿಲ್ಲ ಅಂತ. ತುಂಬಾ ಒಂದು 10 ಜನ ಡೈರೆಕ್ಟ್ರು ಮೋಸ ಮಾಡಿದ್ಮೇಲೆ 11ನೇ ಸಿನಿಮಾ ನಾನೇ ಬರೀಬೇಕು ಅಂದ್ಬಿಟ್ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಕೈ ಮುಗ್ದು ಆಚೆ ಬರ್ತೀನಿ. ಅದೇನೋ ಗೊತ್ತಿಲ್ಲ ಸರ್, 20 ನಿಮಿಷದಲ್ಲಿ ಒಂದು ಕತೆ ಮಾಡಿದೆ. ಆ 20 ನಿಮಿಷ ಜರ್ನಿಲಿ ಬರ್ಬೇಕಾದ್ರೆ ರೈಟ್ ತಿರುಗಿ ನೋಡ್ತೀನಿ, ಒಂದು ದೇವಸ್ಥಾನ ಸಿಗುತ್ತೆ, ಅದೇ ದೇವಿ ಅಂತ ಒಂದು ಹೆಣ್ಣು ದೇವರು. ಅದು ತಗೊಂಡೆ ಟೈಟ್ಲು ಅಂತ. ಅದು ನನಗೆ ಗೊತ್ತಿಲ್ಲ, ಮಧು ಬಂಗಾರಪ್ಪ ಸರ್ ಮಾಡಿ ನಿಂತಿದೆಯಂತೆ ಸಿನಿಮಾ, ನನಗೆ ಗೊತ್ತಿಲ್ಲ. ಚೇಂಬರ್ಗೆ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ ಹಿಂಗೆ ಸಿನಿಮಾ ನಿಂತಿದೆ ಅಂತ. ಹೌದಾ, ನಾನು ತುಂಬಾ ಓಪ್ ಇಟ್ಕೊಂಡಿದ್ದೆ. ನನಗೆ ಕೊಟ್ರು ಟೈಟ್ಲು, ಕೊಟ್ರು, ರಿಜಿಸ್ಟ್ರೇಷನ್ ಆಯ್ತು, ಹಿಂಗ್ ಬಂದಿದೆ ಸರ್. ಹೌದು ಸರ್, ಹೌದು ಸರ್. ಇವತ್ತು ಜೀವನ ಹೆಂಗ್ ನಡೀತಿದೆ, ಯಾವ ತರ ನಡೀತಿದೆ, ರೈತರು ಯಾವ ತರ ಹಳ್ಳಿಯಲ್ಲಿ ಕಷ್ಟ ಪಡ್ತಿದ್ದಾರೆ, ಅದು ಸಿಟಿ ಜನಕ್ಕೆ ಗೊತ್ತಿಲ್ಲ. ಅದೇ ತರ ಕಷ್ಟ ಬಿದ್ದು ಅಲ್ಲೊಂದು ವ್ಯವಸಾಯ ಮಾಡಕ್ ಹೋಗಿ ಲಾಸ್ ಆಗಿ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ರೌಡಿಸಮ್ ಎಂಟ್ರಿ ಕೊಡ್ತಾನೆ ಸರ್. ಆ ತರ ಇದೆ. ಹೌದು 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 ಓಕೆ. ಇಲ್ಲ ಸರ್, ಆ ತರ ಏನಿಲ್ಲ. ಒಟ್ಟಲ್ಲಿ ಒಂದು ಹಳ್ಳಿಯಿಂದ ಒಬ್ಬ ರೈತನ ಮಗ ಅಂತ ಒಂದು ಕತೆ ಸರ್, ಒಂದು ತಾಯಿ ಸೆಂಟಿಮೆಂಟ್ ಇಟ್ಕೊಂಡಿರೋ ಕತೆ. ಬೆಂಗಳೂರಿಗೆ ಬಂದು ಒಂದು ಮಾಸ್ ತಿರುಗುತ್ತೆ ಸರ್. ಜೋಗಿ ಆಗತ್ತಾ? ಹಾ, ಜೋಗಿ ಆಗತ್ತಾ ಇದೊಂದು? ಜೋಗಿ ಆಗಲ್ಲ ಸರ್, ಜೋಗಿ 2 ಆಗ್ಬೋದು ಅನ್ಕೊಂಡಿದೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಸರ್, ನಿಮ್ದು ಆಶೀರ್ವಾದ ನಮ್ಮ ಮೇಲೆ ಇದ್ರೆ. ಹೌದು ಮೇಡಮ್, ಹೌದು ಮೇಡಮ್. ನನ್ನ ಹತ್ರ ಒಂದು 70 ಹಸು ಇದೆ, ಒಂದು 20 ಕರು ಇದೆ, ಒಂದು ಎಮ್ಮೆ ಇದೆ, ಆಮೇಲೆ ಒಂದು 15 ನಾಯಿ ಇದೆ. ಈಗ ಕುದುರೆ ತರಬೇಕು ಅನ್ಕೊಂಡಿದೀನಿ. ಅದನ್ನ ಬಿಟ್ರೆ ರೈತರಿಗೆ ಏನೇನ್ ಬೇಕು, ಟ್ರಾಕ್ಟರ್, JCB, ಟಿಪ್ಪರ್ ಎಲ್ಲ ಇದೆ. ಒಂದಷ್ಟಕ್ಕೆ ವ್ಯವಸಾಯ ಮಾಡಿದೀನಿ. ಕಬ್ಬು ಹಾಕಿದೀನಿ, ಮತ್ತೆ ಕೋಸ್ ಹಾಕಿದೀನಿ, ಬೀನ್ಸ್ ಹಾಕಿದೀನಿ, ಟೊಮೊಟೊ ಹಾಕಿದೀನಿ, ಎಲ್ಲ ನಡೀತಿದೆ ಮೇಡಮ್. ಹೌದು ಸರ್. ಸರ್ 10 ಜನ ಡೈರೆಕ್ಟರ್ ಮೋಸ ಮಾಡಿದಾಗ ನಮ್ಮ ಹಳ್ಳಿ ಜನ ಸರ್ ಯಾವ ತರ ಮಾತಾಡ್ಬಿಡ್ತಾರೆ ಅಂದ್ರೆ, ಏನಪ್ಪಾ ಸಿನಿಮಾ ಮಾಡಕ್ ಹೋಗಿದ್ದ, ಎಲ್ಲ ಕಳ್ಕ ಬಂದ್ಬಿಟ್ನಂತೆ. ದೇವರನ್ನ ಏನು ಕಳ್ಕೊಂಡಿಲ್ಲ ಸರ್, ಕಳಿಸಿದ್ರು. ಸ್ವಲ್ಪ ನಾವು ಸಂಪಾದನೆ ಮಾಡಿರೋದು 100 ರೂಪಾಯಿ ಅಂದ್ರೆ 20 ರೂಪಾಯಿ ಕಿತ್ಕೊಂಡಿದ್ದಾರೆ, ಬಿಟ್ರೆ 100 ರೂಪಾಯಿನ ಕಿತ್ಕೊಳಕ್ ಆಗಲ್ಲ ಸರ್. ಆದ್ರೂ ಹಂಗಾದ್ಮೇಲೆ ಮಾಡಿದ ಕತೆ ಸಿಕ್ಕಾಪಟ್ಟೆ ಕನ್ಸಿಟ್ಕೊಂಡು ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಸಾಥ್ ಕೊಟ್ಟಿದ್ದಾರೆ, ಮತ್ತೆ ಯೋಗಿ ಅಣ್ಣ ಅಂತಿದ್ದಾರೆ, ಅವರು ಸಾಥ್ ಕೊಟ್ಟಿದ್ದಾರೆ. ಇದಕ್ಕೂ ತುಂಬಾ ಮೋಸ ಆಯ್ತು ಈ ಸಿನಿಮಾಗೂ. ಬೇಡಪ್ಪ ಅಂತ ಹೋಗೋ ಟೈಮಲ್ಲಿ ನಮ್ಮ ಫೈಟ್ ಮಾಸ್ಟ್ರು ಅರ್ಧ ದಾರಿಗೆ ಬಂದು, ಇಲ್ಲ ನೀವು ಮಾಡ್ತೀರಾ, ನಿಮ್ಮಲ್ಲಿ ಏನೋ ಒಂದು ಇದೆ ಅಂತ ಅರ್ಧ ದಾರಿಗೆ ಬಂದು ಕರ್ಕ ಬಂದಿದ್ದಾರೆ. ಅದು ಬಂದ್ಮೇಲೆ ಇನ್ನು ನಮ್ಮ ಆಸ್ತಿ ಅನ್ನೋದ್ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರದ್ದು ನನಗೆ ಅದ್ಯಾವ ಜನ್ಮದ ಅಣ್ಣ ಆಗಿದ್ರೋ ಗೊತ್ತಿಲ್ಲ, ಒಂದು ಒಳ್ಳೆ ಬುದ್ಧಿ ಹೇಳಿ ನಾನು ಏನ್ ಕೇಳ್ತೀನಿ ಅದಕ್ಕೆ ಸಾಕಾದಾಗ ಬರ್ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಮಸ್ತಿ ಅಣ್ಣ. ಗೊತ್ತಿಲ್ಲ ಮೇಡಮ್, ಹೋಗಿದೆ ಒಟ್ಟಿನಲ್ಲಿ ತುಂಬಾ ಹೋಗಿದೆ. ಒಂದ್ ಸಿನಿಮಾ ಮಾಡ್ಬೋದೈತೇನೋ ಸರ್. ಇದೊಂದು ಪಾಯಿಂಟ್ ಚೆನ್ನಾಗಿತ್ತು ಸರ್. ಇದೇ ಒಂದು 18 ವರ್ಷ 19 ವರ್ಷದ ಹಿಂದೆ ಸರ್, ಊರಲ್ಲಿ ವ್ಯವಸಾಯ ಮಾಡ್ತಾ ಇರ್ತೀನಿ, ಏನೂ ಇರಲ್ಲ. ನಮ್ಮ ಮನೆಯಲ್ಲಿ 183 ರೂಪಾಯಿನ ಡಬ್ಬಿಲಾಗಿಟ್ಟಿರ್ತಾರೆ ನಮ್ಮಮ್ಮ. ಅದನ್ನ ಕತ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮ ಬಾಸು
ಅವ್ರನ್ನ ಯಜಮಾನರನ್ನಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ನೋಡಿ ನಾವು ಒಂದಿನ ಹೀರೋ ಆಗ್ಬೋದಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಹೀರೋ ಆಗ್ತೀಯ ಕಣೋ, ಹೀರೋ ಆಗ್ತೀಯ ಅಂತಂದಾಗ ಇದೊಂದು 10 ವರ್ಷದಿಂದನೇ ಒಂದು ಕತೆ ಮಾಡ್ತಿದ್ದೆ ಸರ್. ಶಾರ್ಟ್ ಫಿಲಮ್ಗೆಲ್ಲ ಕತೆ ಮಾಡ್ತಿದ್ದೆ. ಆವಾಗ ವರ್ಕೌಟ್ ಆಗಲಿಲ್ಲ, ದೇವಿ ಒಂದು ವರ್ಕೌಟ್ ಆಗಿದೆ ಸರ್. ಅವ್ರು ಒಳ್ಳೆತನ ಸರ್, ಅವ್ರು ಒಳ್ಳೆತನ, ಅವ್ರು ನಮ್ಮ ಜೀವ ಸರ್. ಅವರು ಹೌದು ಸರ್. ಹೌದಾ ಸರ್? ಗೊತ್ತಿಲ್ಲ ಸರ್. ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ, ಇರುತ್ತೆ ಸರ್. ನೋಡಿದೆ ಸರ್, ನೋಡಿದೆ ಸರ್. ದರ್ಶನ್ ಸರ್ ಅಭಿಮಾನಿಗಳು ಎಲ್ಲ ತುಂಬಾ ಒಳ್ಳೆಯವರು ಸರ್. ಮಿಸ್ಯೂಸ್ ಮಾಡ್ಕೋತಾರ ಅಷ್ಟೇ ಸರ್. ಈಗ ನಾವು ದರ್ಶನ್ ಸರ್ ಅಭಿಮಾನಿ ಏನಲ್ಲ ಸರ್, ಸಿನಿಮಾ ಮಾಡ್ತಿದ್ದೀವಿ, ಅವ್ರ ಫ್ಯಾನ್ ಸರಿ ಇಲ್ಲ, ಅವ್ರ ಫ್ಯಾನ್ ಹಂಗೆ, ಅವ್ರ ಫ್ಯಾನ್ ಹಿಂಗೆ ಅಂದ್ರೆ ನಾನೊಬ್ಬ ಫ್ಯಾನ್ ಅಲ್ಲ ಸರ್. ಹಾ ಹೌದು ಸರ್, ಹೌದು, ನಾನು ನೋಡಿದೆ, ಗೊತ್ತಾಯ್ತು ಸರ್. ಇಲ್ಲ ಸರ್, ನಮ್ಮ ಬಾಸ್ ಅಭಿಮಾನಿಗಳು ಯಾರು ಮಾಡ್ತಿಲ್ಲ, ಒಂದಷ್ಟು ಕಿಡಿಗೇಡಿಗಳು ಇದ್ದಾರೆ, ಅವ್ರು ಮಾಡ್ತಿರೋದು ಸರ್. ನಮ್ಮ ಬಾಸ್ ಅಭಿಮಾನಿಗಳು ಯಾವತ್ತೂ ತಪ್ಪು ಮಾಡಲ್ಲ ಸರ್, ಅದು ನಮಗೆ ಗೊತ್ತಿದೆ ಸರ್. ಯಾಕೆಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಈಗ ಒಂದು ರೀಸೆಂಟ್ ಆಗಿ ಬಂದಿದ್ದು ಸರ್, 2 ವರ್ಷ ಆಯ್ತು ನಾನು ಬಂದು ಸಿನಿಮಾ ಇಂಡಸ್ಟ್ರಿಗೆ. ನಾನೇನು ಅಳಬ ಏನಲ್ಲ. ತುಂಬಾ ಜನ ಸಿಕ್ಕಿದ್ದಾರೆ ಸರ್, ತುಂಬಾ ಜನ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತು ಮುಂದೆ ಹೋಗು, ಬೆಳಿತೀಯಾ, ನಾವಿದೀವಿ ಅಂತ ಅವರು ಅಷ್ಟೊಂದು ನಮ್ಮನ್ನ ಪ್ರೀತಿಸ್ಬೇಕಾದ್ರೆ, ನನ್ನನ್ನ ನಮ್ಮ ಬಾಸ್ ಅಭಿಮಾನಿಗಳು ಪ್ರೀತಿಸ್ಬೇಕಾದ್ರೆ ಇನ್ನು ಅವ್ರ ಅಭಿಮಾನಿಗಳು ಅವ್ರು ಕೆಟ್ಟದ್ ಮಾಡ್ತಾರೆ ಸರ್. ಇಲ್ಲ, ಇದು ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಸರ್ ನೋಡ್ತೀವಿ ಸರ್, ಹೌದು. ಇಲ್ಲ ಸರ್. ಬೇರೆ ಹೇಳಿ ಸರ್. ಆಕ್ಟ್ ಈ ಸಿನಿಮಾದಲ್ಲ ಸರ್, ಇದು ಸಂಭ್ರಮ್ ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ. ಅದನ್ನ ಬಿಟ್ರೆ ವಿ ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ಬರೀತಿದ್ದಾರೆ. ಆರ್ಟಿಸ್ಟ್ಗಳು ರವಿಚೇತನ್ ಸರ್ ಇದ್ದಾರೆ. ಅದ್ ಬಿಟ್ರೆ ಪೆಟ್ರೋಲ್ ಪರ್ಸನ್ ಸರ್ ಇದ್ದಾರೆ. ಓಕೆನಾ, ಜಗಮೂಮಿ ಅವರು ಇದ್ದಾರೆ. ಅದನ್ನ ಬಿಟ್ರೆ ನಮ್ಮ ಈ ಮಾನ್ಸಿ ಸುಧೀರ್ ಮೇಡಮ್ ಮಾಡ್ತಿದ್ದಾರೆ ಸರ್. ಮಾನ್ಸಿ ಸುಧೀರ್ ಮೇಡಮ್ ಹೀರೋಯಿನ್ ಆಗಿ ಬೊಬೇಗೌಡ ಮಾಡ್ತಿದ್ದಾರೆ. ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ ಸರ್. ಸರ್ ಏನೋ ಗೊತ್ತಿಲ್ಲ, ನಮ್ಮ ರೈತರು ಅಂತ ಒಂದು ನಾನು ಸಿನಿಮಾ ಇಟ್ಕೊಂಡೆ ಸರ್, ಯುವ ರೈತ ಅಂತ ಇಟ್ಕೊಂಡಾಗ ಸರ್ ಒಂದು 20 ಜನ ಹೀರೋಯಿನ್ ಹತ್ರ ಹೋಗಿದ್ದೀನಿ ಸರ್. ಅವ್ನು ದುಡ್ಡು ಹಾಕ್ತಾನ, ಅವ್ನು ಮಾಡ್ತಾನ, ಅವರೆಲ್ಲ ಸಿನಿಮಾ ಆಚೆ ತರ್ತಾರ, ತುಂಬಾ ಅವಮಾನ ಮಾಡ್ತಾರೆ ಸರ್. ಇದು ನಿಮ್ ಮುಖಾಂತರ ಏನಾದ್ರು ಒಂಚೂರು ಇದನ್ನ ಹೈಲೈಟ್ ಮಾಡಿ ಸರ್. ಯಾಕೆ ಸರ್ ರೈತರು ಸಿನಿಮಾ ಮಾಡ್ಬಾರ್ದ ಸರ್? ರೈತರು ಬೆಳಿಬಾರ್ದ ಸರ್? ಬಡವ್ರ ಮಕ್ಕಳು ಬೆಳೀಲಿ ಅಂತ ನಮ್ಮ ದಾರಿ ಹೇಳಿದ್ರು ಸರ್. ಇವಾಗ ನಾನು ಹೇಳ್ತಿದ್ದೀನಿ, ರೈತರ ಮಕ್ಕಳು ಬೆಳಿಬೇಕು ಸರ್, ರೈತರ ಮಕ್ಕಳು ಹೀರೋ ಆಗ್ಬೇಕು ಸರ್. ತುಂಬಾ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಸರ್ ಹೀರೋಯಿನ್ಗಳಿಗೆ. ಯಾವ ತರ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಅಂದ್ರೆ ಸರ್, ನೆಕ್ಸ್ಟ್ ಲೆವೆಲ್ ಹಾಕ್ಸ್ಬಿಟ್ಟಿದ್ದಾರೆ. ಈ ಸಿನಿಮಾ ತತ್ತೀನಿ ಸರ್, ಒಂದು ಚಿಕ್ಕ ಬಜೆಟ್ ಅನ್ಕೊಂಡಿದೆ, ಇಲ್ಲ ಸರ್, ತುಂಬಾ ದೊಡ್ಡ ಬಜೆಟ್ ಸಿನಿಮಾನೇ ಸರ್. ತತ್ತೀನಿ ಸರ್, ಇದನ್ನ ಆಚೆ ಎಷ್ಟೇ ಕಷ್ಟ ಆದ್ರೂ ತತ್ತೀನಿ ಸರ್. ಮೇಡಮ್ ಇಲ್ಲ ಸರ್, ಹೇಳಕ್ಕಾಗಲ್ಲ. ತುಂಬಾ ಮೇಡಮ್ ಇವತ್ತು ಒಂದೊಂದೇ ಸಿನಿಮಾ ಮಾಡಿರೋದು ತುಂಬಾ 100 ಸಿನಿಮಾ ಮಾಡಿರೋ ತರ ಇದಿದೆ ಅವ್ರಿಗೆಲ್ಲ. ನಿಜವಾಗ್ಲೂ ಮೇಡಮ್, ತುಂಬಾ ಜನ ಹೋಗಿದೀವಿ, ಬಂದಿದ್ದಾರೆ, ಕತೆ ಕೇಳಿದ್ದಾರೆ, ಸೂಪರ್ ಒಪ್ಕೋತೀನಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಹೋದ್ರೆ ಹೇ ಹೀರೋನಾ, ಯಾರ್ರೀ ರೈತರು ಸಿನಿಮಾ ನೋಡ್ತಾರೆ, ಅವ್ರನ್ನೆಲ್ಲ ಹೀರೋ ಮಾಡ್ತಾರಂತ ವಯಸ್ಸು ಕೇಳಿಸ್ಕೊಂಡಿದೀನಿ. 2 ಹೀರೋಯಿನ್ದು ಬೇಡ ಸರ್, ಅವ್ರ ಹೆಸರಲ್ಲ ಬೇಡ. ಅವ್ರದ್ದು ಒಂದು ಕೆರಿಯರ್ ಇದೆ. ಇಲ್ಲ ಸರ್, ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ಲಿ, ನಮ್ ದೇವಿ ಸಿನಿಮಾ ಟೀಮ್ ಇಂದಾನೇ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ತುಂಬಾ ದೊಡ್ಡ ಮಟ್ಟ ಬೆಳೀತಾರೆ ಸರ್ ಅವರು, ಒಳ್ಳೇದಾಗ್ಲಿ ಸರ್. ಮೇಡಮ್ ನಮಸ್ಕಾರ, ಇಲ್ಲಿಂದನೇ ಕೈ ಮುಗಿತೀನಿ ನಿಮ್ಗೆಲ್ಲರಿಗೂ. ಮೇಡಮ್ ಒಂದು 15-20 ಮಾಡಿದೀನಿ ಮೇಡಮ್. 18 ಅಂತ ಕನ್ಫರ್ಮ್ ಮಾಡಿದೀನಿ ಮೇಡಮ್. ತುಂಬಾ ಲೀಸ್ಟ್ ಇದೆ, ನಂತರ ಬರ್ಕ್ ಮಾಡಿ ಕೊಟ್ಟಿದ್ದೀನಿ ಮೇಡಮ್. ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಒಂಚೂರು ಅಂತ ಮೇಡಮ್. ಪ್ರಿಪೇರ್ ಆಗಿದ್ದೀನಿ ಮೇಡಮ್, ಆಕ್ಟಿಂಗ್ ಕ್ಲಾಸ್ ಹೋಗ್ತಿದ್ದೀನಿ. ಮತ್ತೆ ದಿಲೀಪ್ ಸರ್ ಫೈಟ್ ಕಲಿಸ್ತಿದ್ದಾರೆ. ಅದನ್ನ ಬಿಟ್ರೆ ನಾನು ಮುಂಚೆನೆ 8 ಪ್ಯಾಕ್ ಎಲ್ಲ ಮಾಡಿದ್ದೆ, ಇವಾಗ ಆಗ್ತಿಲ್ಲ ಮೇಡಮ್. ಪ್ರೆಷರ್ ಜಾಸ್ತಿ, ಪ್ರೊಡ್ಯೂಸರ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಟೆನ್ಷನ್. ಅದಕ್ಕೆ ಜಿಮ್ಗೂ ಹೋಗ್ತಿಲ್ಲ, ಇನ್ನೆಲ್ಲ ಮಾಡ್ತಿದ್ದೀನಿ. ಡ್ಯಾನ್ಸು ಕಲಿತಿದ್ದೀನಿ. ಮೋಹನ್ ಮಾಸ್ಟ್ರು ಕೊರಿಯೋಗ್ರಾಫರು, ಮತ್ತೆ ರುದ್ರ ಮಾಸ್ಟ್ರು ಇಬ್ರು ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ. ಕಲಿಸ್ತಿದ್ದಾರೆ, ಡ್ಯಾನ್ಸ್ ಎಲ್ಲ ಕಲಿಸ್ತಿದ್ದಾರೆ, ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಈ ಇನ್ನೊಂದು 5 ವರ್ಷ ಹೋಗಿರಿ ಸರ್, ಎಲ್ಲರೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದು. ಹಾ ಮೇಡಮ್, ಹೌದು ಮೇಡಮ್. ಹಾ
ಮೇಡಮ್ ದೇವಿ ಅಂತಂದ್ರೆ ಒಂದ್ ತಾಯಿನ ಪೂಜಿಸೋ ಹುಡುಗ, ಓಕೆನಾ? ಅದು ಅಮ್ಮ ಅಂದ್ರೆ ತುಪ್ಪ ಅಂದ್ರೆ ಮಾಸ್ತಿ ಅಣ್ಣ ಬರೆದಿರೋದು, ನಾನೇ ಅಣ್ಣ ಹಿಂಗೆ ಬರ್ಬೇಕು ಅಂತ ನಾನೇ ಕೇಳಿದೆ ಹಿಂಗೆ ಬರ್ಬೇಕು ಅಂತ. ಅಮ್ಮ ಅಂದ್ರೆ ತುಪ್ಪ, ಅಮ್ಮನ ಎಲ್ಲ ತುಂಬಾ ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅಮ್ಮನಂದ್ರೆ ಹಾಲು ತುಪ್ಪ ಅಂದ್ರೆ ಅಮ್ಮನ ಬಗ್ಗೆ ಮಾತಾಡಿದ್ರೆ ಮೇಡಮ್ ಕೆಟ್ಟಾಗಿ ಮಾತಾಡಿದ್ರೆ ಎಲ್ಲರೂ ಹೊಡಿತಾರೆ ಮೇಡಮ್. ಇದರಿಂದ ಕಾಣಿಸುತ್ತಿದ್ದ ಇಟ್ಕೊಂಡಿದ್ದೀವಿ. ಈ ಸಿನಿಮಾದಲ್ಲೇನೆ ಕೆಟ್ಟಾಗಿ ಮಾತಾಡಬಾರ್ದು ಹೀರೋಗೆ, ಆ ತರ ಇದೆ ಕಾನ್ಸೆಪ್ಟ್. ಅಣ್ಣ ಅಣ್ಣ ಬನ್ನಿ. ಬೈಕ್ ಆನ್ ಮಾಡ. ಈಗ ನಾವು ಆಕ್ಚುಲಿ ಒಂದು 12 ತರ ಕಳಿಸ್ದೆ ದೇವಿ ಅನ್ನೋದಕ್ಕೆ ಟ್ಯಾಗ್ ಲೈನು. ಸೊ ಇದು ರೆಡ್ ಮಾರ್ಕ್ ಅಲ್ಲಿ ಇತ್ತು, ಇದೇ ಬೇಕು ಅಂದ್ರು. ಫಸ್ಟ್ ಪ್ರಿಫರೆನ್ಸ್ ಒಂದಷ್ಟು ಗ್ರೀನ್ ಮಾರ್ಕ್ ಇದೆ. ಹಾ ಈಗ ಹೊಡಿಬೇಡ್ರಿ ತೊಂದ್ರೆ. ಅದು ಸಬ್ಜೆಕ್ಟ್ ಅವರು ಆತರ ಬೇಕು ಅಂತಾರೆ ಸ್ವಲ್ಪ. ರೆಡ್ ಮಾರ್ಕ್ ಅಂದ್ರೆ ಒಂದು ಚೇಂಜ್ ಓವರ್ ಅಂತೂ ಇರುತ್ತೆ. ಒಬ್ಬ ಅಮಾಯಕ ರೈತ ಅದು ಬಂದಾಗ ಯಾವ ರೀತಿ ಅಂತ. ಸೊ ಖುಷಿ ಏನು ಅಂದ್ರೆ ಕತೆ ಅವ್ರದೇ ಆಗಿರೋದ್ರಿಂದ, ಚಿತ್ರಕಥೆ ಅವರೇ ಮಾಡಿರೋದ್ರಿಂದ ಒಂದಷ್ಟು ಸಂಭಾಷಣೆಗೆ ನಮಗೆ ಅಲ್ಲಲ್ಲ. ಆಕ್ಚುಲಿ ರೈತರ ಸಬ್ಜೆಕ್ಟ್ ಅಂದ್ರೆ ಮೂಲತಃ ಇವರು ರೈತರು, ಇವ್ರು ಬಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ತಿರೋದು. ಯಾವುದೇ ಹೋರಾಟ ಆ ಥರದ್ದಿರಲ್ಲ, ಮೆಸೇಜ್ ಅಂತೂ ಇರುತ್ತೆ. ಇಲ್ಲ ಈಗ ಒಂದು ಈಗ ಇಲ್ಲಿ 2 ತರ ಆಡಿಯನ್ಸ್ ಇದ್ದಾರೆ. ಅಮ್ಮ ಅಂದ್ರೆ ತುಪ್ಪ ಅನ್ನೋ ಆಡಿಯನ್ಸ್ ಇದ್ದಾರೆ, ಅಮ್ಮನಂದ್ರೆ ಹಾಲು ತುಪ್ಪ ಅನ್ನೋ ಆಡಿಯನ್ಸ್ ಇದ್ದಾರೆ. ಇದು ಅವ್ರಿಗೆ, ನಿಮ್ಗಲ್ಲ. ಸರ್ ಕೆಲವೊಂದು ಔಟ್ ಆಫ್ ಬಾಕ್ಸ್ ಇರುತ್ತೆ ಸರ್. ಈಗ ಒಂದು ಸಿನಿಮಾಗೆ ಆಪ್ಟ್ ಆಗುವಂಥದ್ದು ಇರ್ತದೆ, ಕೆಲವೊಂದು ಗ್ರಾಫಿಕ್ ಇರುತ್ತೆ. ಅಂದ್ರೆ ಅದು ಆ ಥರದ್ದು ಒಂದು ಆಡಿಯನ್ಸ್ಗೆ ಅಂತ ಅದು ಚೇತನ್ ಅವ್ರು ಬೇಕು ಅಂತಾನೆ ಬರ್ಸಿದ್ರು. ಎಲ್ಲಾ ತರದವ್ರು ಬರ್ತಾರೆ. ಈಗ ಒಂದೊಂದು ಟ್ಯಾಕ್ಟಿಸ್ ಅಲ್ಲಿ ನೀವು ಬಾ ಇಲ್ಲಿ ಕುತ್ಕೊಳಕ್ ಆಗಲ್ಲ ಅಂತೀರ ಗೊತ್ತಾ, ಕಿರ್ಚ್ತಿರ್ತಾರೆ, ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿರ್ತಾರೆ. ಒಂದು ಮಾಲ್ಗೆ ಅಂತ ಹೋದಾಗ ನೀಟಾಗಿ ಕುತ್ಕೊಂಡಿರ್ತೀರಿ, ಏನು ಸೌಂಡ್ ಇರಲ್ಲ. ಒಂದೇ ಸಿನಿಮಾನೆ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಇದು ಫ್ಯಾಮಿಲಿ ಆಡಿಯನ್ಸ್ ಅಲ್ಲ ಬರಬಾರ್ದು. ಫ್ಯಾಮಿಲಿ ಆಡಿಯನ್ಸ್ ಅಲ್ಲ ಅಲ್ವಾ ಇದು ಸಿನಿಮಾ ಅಂತ. ಫ್ಯಾಮಿಲಿ ಆಡಿಯನ್ಸ್ ಅಲ್ವಾ ಈ ಸಿನಿಮಾ? ಫ್ಯಾಮಿಲಿ ಆಡಿಯನ್ಸ್ ಅಂತ. ಈಗ ಒಂದು ನಾನು ನಿಮ್ಮ ವೈಯಕ್ತಿಕವಾಗಿ ಕೇಳ್ತೀನಿ, ನೀವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹೆಸರನ್ನ ಎಲ್ಲ ಕಡೆ ಬಳಸ್ತಾ ಇದ್ದೀರಿ. ಮಾಸ್ತಿ ಅಂತ ಎಲ್ಲರೂ ನಿಮ್ಗೆ ಅದನ್ನ ಹೇಳ್ತಾ ಇದ್ದಾರೆ. ಅವರೊಬ್ಬ ದೊಡ್ಡ ಸಾಹಿತಿ. ನೀವು ಅಮ್ಮನ ಅಕ್ಕನ ಈ ಥರ ಡೈಲಾಗ್ಗಳು ಪದಗಳು ಬಳಕೆ ಮಾಡಿದಾಗ ಅವ್ರಿಗೆ ಎಷ್ಟು ಅವಮಾನ ಆಗುತ್ತಲ್ವ ಹೆಸರಿಗೆ? ಏನು ಗೊತ್ತಾ ಸರ್, ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಇರ್ಬೋದು. ನೀವು ಅವ್ರ ಹೊಸಬ್ರು, ನೀವು ಜವಾಬ್ದಾರಿ ಇರೋರು. ಆ ಹೆಸರನ್ನ ನೀವು ಬಳಕೆ ಮಾಡ್ಕೋತಾ ಇರೋದ್ರಿಂದ ನಿಮ್ಮ ಹೆಸರು ಯಾರು ಬರೆದು ಅಂದರೆ ಮಾಸ್ತಿ ಬರೆದಿದ್ದು ಅಂತಾರೆ. ಇವತ್ತಿನ ಜನರೇಷನ್ ಅವ್ರಿಗೆ ಮಾಸ್ತಿ ಅಂದರೆ ನೀವೇ ಅನ್ಕೊಂಡ್ಬಿಟ್ಟಿರ್ತಾರೆ. ಯೋಚನೆ ಮಾಡಿ, ನಿಮ್ಮ ಜವಾಬ್ದಾರಿ ಇರುತ್ತೆ. 14 ತರ ಡೈಲಾಗ್ಸ್ ಕೊಡ್ತೀವಿ ಸರ್. ಒಂದು ಟ್ಯಾಗ್ ಲೈನ್ ಅಂದ್ರೆ ಒಂದೇ ಫಿಕ್ಸ್ ಆಗಲ್ಲ. ಸೊ ನಿರ್ದೇಶಕರು ಅವ್ರ ಕತೆಗೆ ಯಾವ ತರ ಬೇಕು ಅಂದಾಗ ನಂದು ಒಬ್ಬ ಡೈಲಾಗ್ ರೈಟರ್ ಆದಾಗ ನಂದು ಡಿಸಿಷನ್ ಫೈನಲ್ ಆಗುತ್ತೆ. ಸೊ ಅಲ್ಲಿ ಎಲ್ಲಾ ನಿರ್ದೇಶಕರದು ಅವ್ರ ಕತೆ, ಅವ್ರ ಚಿತ್ರಕಥೆ ಎಲ್ಲಾನು ಕೊಡ್ತಾರೆ. ಅಂದ್ರೆ ನಮ್ಮ ರೈತರ ಹೆಸರು ಎಲ್ಲ ಯೂಸ್ ಮಾಡಿಲ್ಲ, ನಾನು ಯೂಸ್ ಮಾಡೋಣ ಅಂತ ಮೇಡಮ್. ಹಾ ಹೌದು ಮೇಡಮ್, ಹಳ್ಳಿಯಿಂದ ಬಂದು ಇರ್ತಾನೆ ಒಳ್ಳೆಯವನಾಗೇನೆ, ಆ ಕತೆ ತಗೊಂಡು ಹೋಗುತ್ತೆ ಮೇಡಮ್. ಜೋಗಿ ಆಗಲ್ಲ ಸರ್, ದೊಡ್ಡದದು ಜೋಗಿ 2 ಹಾಕ್ಬೋದು. ಹೌದು. ಥ್ಯಾಂಕ್ ಯು ಸರ್. ಇಷ್ಟು ಮಾತಾಡಿದ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.
ಚಿಕ್ಕ ವಯಸ್ಸು ಇರಬಹುದು, ಆದರೆ ಬೆಳೆಯುವಂಥ ಗುರಿ ದೊಡ್ಡದಾಗಿದೆ. ಮುಂದೆ ಆತ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆತನಿಗೆ ಆಶೀರ್ವಾದ ಮಾಡ್ತಾ, ಹಾಗೆ ಈಗೇನು ಆತ ಮಾಡಿದ್ದಾನೆ ದೇವಿ ಅನ್ನುವಂಥ ಚಲನಚಿತ್ರ ಶತಮಾನ ದಿನಗಳನ್ನು ಪೂರೈಸಿ ಒಳ್ಳೆಯ ಒಂದು ಸಾಧನೆ ಮಾಡಲಿ, ಮುಂದೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆತನಿಗೆ ಹಾರೈಸಿ ನನ್ನ ಮಾತಿಗೆ ವಿರಮಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಣ್ಣ.